ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಜನವರಿ 2025 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಶತಭಿಷ ನಕ್ಷತ್ರ, ಸಿದ್ಧಿಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 6:42 8:13 ಇರತಕ್ಕಂಥದ್ದು. ಹಾಗೆಯೇ ಮಧ್ಯಾಹ್ನ 12:01 ಮಧ್ಯಾಹ್ನ 12:47 ಇರತಕ್ಕಂಥದ್ದು ಈ ಒಂದು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ. ಇನ್ನು ವರ್ಷ ಭವಿಷ್ಯ ಕುಂಭರಾಶಿಗೆ ಹೇಗಿದೆ 2025 ಅನ್ನುವುದಕ್ಕೂ ಮೊದಲು ಒಂದು ಪುಟ್ಟದಾಗಿ ಒಂದು ಮಾತು ಹೇಳ್ತೇನೆ ಮಕ್ಕಳೇ. ಒಮ್ಮೆ ಕೃಷ್ಣರು ಈ ಕರ್ಣನನ್ನ ಭೇಟಿಯಾದಾಗ ತುಂಬ ನೋವಿನಿಂದ ಒಂದು ಮಾತು ಹೇಳ್ತಾನೆ. ನನ್ನಷ್ಟು ಮೋಸ ಹೋದವನು ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಭಗವಂತ, ಯಾಕೆ ಈ ಥರ ಸ್ವಾಮಿ? ಕೃಷ್ಣರು ಹೇಗೆ ನೋಡ್ತಾರೆ, ಏನು ಹೇಳ್ತಿದ್ಯಾ ನೀನು? ಹೌದು, ನಾನು ಬರೀ ಮೋಸಗಳೇ, ನನ್ನ ಜೀವನ ಬರೀ ಮೋಸಗಳೇ, ಬರೀ ನೋವುಗಳೇ, ಬರೀ ಬಾಧೆಗಳೇ, ಬರೀ ಕಷ್ಟಗಳೇ, ನಾನು ಬರೀ ಮೋಸ ಹೋಗಿರೋದೇ ಆಗಿದೆ ಅಂತ ಕೃಷ್ಣ ಒಂದು ಮಾತು ಹೇಳ್ತಾನೆ. ಬರೆದಿಟ್ಕೊಳ್ಳಿ ಡೈರಿನಲ್ಲಿ. ಇದೊಂದು ಅದ್ಭುತವಾದ ವಾಕ್ಯ ಮಕ್ಕಳೇ. ಪ್ರಪಂಚದಲ್ಲಿ ಮೋಸ ಎನ್ನುವುದೇ ಇಲ್ಲ. ಮೋಸ ಬಿಡೋ ಕರ್ಣ, ಮೋಸ ಬಿಡು. ನಿಜ ಹೇಳ್ತಾನೆ, ಒಳ್ಳೇದೇ ಇಲ್ಲ. ಅವರವರ ಭಾವಕ್ಕೆ ತಕ್ಕಂತೆ ಮೋಸ ಹೋದವನು ಹೇಳೋ ಮೊಟ್ಟ ಮೊದಲ ಮಾತು, ನಾನು ಮೋಸ ಹೋಗ್ಬಿಟ್ಟೆ. ನೀನು ಯಾಕಪ್ಪ ಮೋಸ ಹೋದೆ? ನೀನು ಯಾಕೆ ಅವರ ಪ್ರಚೋದನೆಗೆ ಒಳಗಾದೆ? ನಿನಗೆ ಬುದ್ಧಿ ಇರಲಿಲ್ವಾ? ನಿನಗೆ ನಿನ್ನ ಸಾಮರ್ಥ್ಯದ ಬಗ್ಗೆ ಗೊತ್ತಿರ್ಲಿಲ್ವಾ? ನೀನು ಯಾಕೆ ಎಸ್ ಅನ್ನೋಕೆ ಹೋದೆ? ನೀನು ಯಾಕೆ ಕೊಡ್ತಾ ಹೋದೆ? ಮೋಸ ಹೋದವನು ಹೇಳೋದು ಫಸ್ಟ್ ಮಾತು, ಅವನು ನನಗೆ ಮೋಸ ಮಾಡಿದ. ಯಾಕೆ? ನೀನು ಮಾಡುವ ಪ್ರತಿ ಕಾರ್ಯದಲ್ಲೂ ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಅನುಭವಸ್ಥರ ಮಾತು, ದೊಡ್ಡವರ ಮಾತು, ವೈದಿಕರ ಮಾತು ಕೇಳಿ ಹೆಜ್ಜೆ ಇಟ್ಟೆಯಾ? ಇದನ್ನ ಮಾಡಿದ್ರೆ ಎಲ್ಲೋ ನಿನಗೆ ಅಂತರಾತ್ಮ ಹೇಳಿರುತ್ತೆ, ಇದು ಬೇಡ ಕಣೋ, ಇದರಲ್ಲಿ ಏನೋ ಅನಾಹುತ ಇದೆ ಕಣೋ, ಇದರಲ್ಲಿ ಆಪತ್ತಿದೆ ಕಣೋ, ಇದು ನಮ್ಮ ಶಕ್ತಿಗೆ ಮೀರಿದ ಒಂದು ತೊಂದರೆಗೆ ಹಾಕುತ್ತೆ ಕಣೋ ಅನ್ನತಕ್ಕಂಥದ್ದು ಕೊಟ್ಟಿದ್ದು. ನೀನು ಅವನಿಗೆ ಅವಕಾಶ ಕೊಟ್ಟಿದ್ದು ಮೋಸ ಮಾಡಲಿಕ್ಕೆ. ನೀನು ಅವನಿಗೆ ಮೋಸ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಅವನು ಮೋಸ ಮಾಡ್ದ. ತಪ್ಪು ಯಾರದು? ನಿನ್ನದು. ಅವರು ಬೈದರು, ನೀನು ಅವಕಾಶ ಕೊಟ್ಟೆ. ನೀನು ಅವಕಾಶ ಕೊಟ್ಟೆ, ನೀನು ನಂಬಿದೆ. ನೀನು ಯಾರಪ್ಪ ನಂಬುವ ಅಂದ್ರು? ನಿನ್ನ ಪ್ರತಿ ಹೆಜ್ಜೆಯೂ ಕೂಡ ಇಡುವಾಗ ಈ ಒಂದು ಪ್ರಪಂಚದಲ್ಲಿ, ಅದು ಜೌಗು ಪ್ರದೇಶವ, ಸುಳಿ ಪ್ರದೇಶವ, ನೀರಲ್ಲಿ ಇಳಿಯೋಕ್ ಮೊದಲು ನೀನು ಎಚ್ಚರಿಕೆ ತಗೋಬೇಕಿತ್ತು. ಅದರಲ್ಲಿ ಸುಳಿ ಇದೆಯಾ? ಅದರಲ್ಲಿ ಕರೆಂಟ್ ಪಾಸ್ ಆಗ್ತಿದೆಯಾ? ಅದು ವಿಷ ಜಂತುಗಳಿರೋ ನೀರ? ಅದು ಸಾಮಾನ್ಯರು ಎಲ್ಲರೂ ಕುಡಿಯುವಂತ ನೀರು ಹೌದೋ ಅಲ್ವೋ ಪರೀಕ್ಷೆ ಮಾಡಿದೀಯಾ? ಆಳ ಎಷ್ಟಿದೆಯಾ ಅಂತ ಪರೀಕ್ಷೆ ಮಾಡಿದೀಯಾ? ರಭಸದ ಆ ಒಂದು ಅಲೆಗಳ ಇದು ಪರೀಕ್ಷೆ ಮಾಡಿದೀಯಾ? ನನ್ನನ್ನು ನೀರು ಮೋಸ ಮಾಡಿಬಿಡ್ತು. ನೀರು ಯಾವತ್ತು ನಿನ್ನ ಬಾಬಾ ನೋಡಿ. ನಾನು ಹಿಂದೊಮ್ಮೆ ಕೂಡ ಬುದ್ಧರ ಒಂದು ಕತೆ ಹೇಳಿದ್ದೆ. ಒಬ್ಬ ಬಂದು ಯಾವಾಗ್ಲೂ ನಾನು ಎಷ್ಟೋ ಬಾರಿ ಕುಡಿತನ ಬಿಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ, ಆಗ್ತಾನೆ ಇಲ್ಲ ನಾನು ಅಂತ ಹೇಳ್ಬಿಟ್ಟು. ಈ ಹೊಸ ವರ್ಷದ ರೆಸೊಲ್ಯೂಷನ್ಗಳು ಮಾಡಿರ್ತಾರೆ, ಆಗದ ಮಾತು, ಅದನ್ನೇ ಹೇಳ್ತಿದ್ದೇನೆ.
ಎಷ್ಟು ಹೇಳಿದ್ರು ನನ್ನ ಕೈಯಲ್ಲಿ ಆಗ್ತಿಲ್ಲ ಭಗವಾನ್, ನೀವೇನಾದ್ರೂ ದಾರಿ ತೋರಿಸಿ ಅಂತ ಗಂಡ ಹೆಂಡತಿ ಬಂದು ಕಾಲಿಗೆ ಬೀಳ್ತಾರೆ. ಬಿದ್ದು ಬಿದ್ದು ನಗ್ತಾರೆ ಬುದ್ಧರು. ನಾಳೆ ಬನ್ನಿ ತೋರಿಸ್ತೇನೆ ಅಂತ. ಮಾರನೇ ದಿನ ಬರ್ತಾರೆ ಆ ಗಂಡ ಹೆಂಡತಿ. ಇನ್ನೊಬ್ಬನಿಗೆ ಜೂಜಿನ ಚಟ. ನಾನು ಏನೇನೋ ಟ್ರೈ ಮಾಡ್ತೀನಿ, ಈ ಜೂಜು ಬಿಟ್ಟು ಹೋಗ್ತಿಲ್ಲ. ಇನ್ನೊಬ್ಬನಿಗೆ ಕಾಮದ ನಶೆ, ಆಗ್ತಿಲ್ಲ ಅವನಿಗೆ ದೇಹ ಬಾಧೆ. ಇನ್ನೊಬ್ಬನಿಗೆ ಧನಪಿಶಾಚಿ, ದುಡ್ಡು ದುಡ್ಡು ದುಡ್ಡು. ಇನ್ನೊಬ್ಬನಿಗೆ ಕಳ್ಳತನದ ಒಂದು ಭಾವ, ಕಳ್ತನ ಮಾಡೋದೇ ಅವನ ಬುದ್ಧಿ. ನನ್ನ ಏನ್ ಮಾಡಿದ್ರು ನನ್ಗೆ ಕಳ್ತನ ಬಿಡಕ್ಕಾಗ್ತಿಲ್ಲ, ಏನಾದ್ರೂ ಮಾಡಿ, ಏನಾದ್ರೂ ಮಂತ್ರ ಹೇಳ್ಕೊಟ್ಬಿಡಿ. ತುಂಬಾ ಜನ ಹೇಳೋದು ಹೀಗೆ ನನ್ನ ಹತ್ರ ಬಂದ್ಬಿಟ್ಟು, ಇದು ಬದಲಾಯಿಸ್ಬಿಡಿ, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ದಗ ಮಾಡಬಾರ್ದು ಬಂದ್ಬಿಟ್ಟಿರುತ್ತೆ ಕೆಲವರಿಗೆ. ಅದರಿಂದ ಹೊರಗಡೆ ಬರೋಲ್ಲ, ಮತ್ತೆ 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 ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು. ಯಾರೋ ಪುಣ್ಯಾತ್ಮ ಬಂದಿದ CSR ಫಂಡು, ಟ್ರಸ್ಟ್ ಫಂಡು, ಇನ್ನೊಂದು ಅನ್ನತಕ್ಕಂಥದ್ದು ರೀತಿಯಲ್ಲಿ ಇರೋ ಸ್ವತ್ತನ್ನು ಮಾರ್ಬಿಟ್ಟು ತಗೊಂಡೋಗಿ ಯಾರ ಕೈಗೂ ಕೊಟ್ಟು ಬಿಟ್ಟಿದ್ದಾನೆ. ವಿಚಾರಿಸ್ಲಿಲ್ಲ, ತಿಳ್ಕೊಳ್ಳಿಲ್ಲ. 500 ಕೋಟಿ 1000 ಕೋಟಿ ಬರೀ ಇದೇ ಆಗ್ಬಿಟ್ಟಿದೆ. ಬುದ್ಧರು ಹಾಗೆ ಏನ್ ಮಾಡ್ತಾರೆ ಗೊತ್ತಾ? ಈ 4 ಜನ ಮೂರ್ಖರನ್ನ ಮಾರನೇ ದಿನ ಬನ್ನಿ ಅಂತ ಹೇಳ್ಬಿಟ್ಟು ತಮ್ಮ ಒಂದು ಆಶ್ರಮದಿಂದಗಡೆ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ 4 ಜನ ಮರನ ತಪ್ಕೊಬಿಟ್ಟಿರ್ತಾರೆ, ಹಿಡ್ಕೊಬಿಟ್ಟಿರ್ತಾರೆ. ಹಿಡ್ಕೊಬಿಟ್ಟು ಆ ಮರದಿಂದ ಮರವನ್ನ ಬಿಡು ಬಿಡು ಅಂತ. ಈ 4 ಜನ ನೋಡ್ತಾರೆ, ಬುದ್ರೆ ನಿಮ್ಮ ಪ್ರಿಯಾತಿ ಪ್ರಿಯ ಶಿಷ್ಯರು ತಲೆ ಕೆಟ್ಟೋಗ್ಬಿಟ್ಟಿದೆ, ನಾವೇನೋ ಅನ್ಕೊಂಡ್ವಿ ನಿಮ್ಮ ಹತ್ರ ಒಂದು ಮಂತ್ರ ಸಾಧನ, ತಂತ್ರ ಸಾಧನ, ಜಪ ಸಾಧನ, ಧ್ಯಾನ ಸಾಧನ ಏನೇನೋ ಇದೆ ಅಂತ. ಇಲ್ಲ, ನಿಮ್ಮ ಹತ್ರ ಇದೆಲ್ಲ ಬೊಗಳೆ, ಸುಳ್ಳು. ನೀವು ನೋಡಿದ್ರೆ ನಿಮ್ಮ ಪ್ರಿಯಾತಿ ಪ್ರಿಯ ಅದ್ಭುತ ಶಿಷ್ಯಂದ್ರುಗಳು ನೋಡಿದ್ರೆ ಮರಾನ ಇಟ್ಕೊಂಡು ಬಿಡು 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 ಅಂತಿದ್ದಾರೆ ಅಂತ. ಆಗ ಮೊದಲನೇ ಕರೆದ್ನಂತೆ, ನಿನಗೇನು ಹುಚ್ಚಿದೆ ಅಂತ? ಡ್ರಿಂಕ್ಸ್ ಹುಚ್ಚು. ಈಗ ಆ ಮರಾನ ಡ್ರಿಂಕ್ಸು ಅಂತ ಅನ್ಕೋ, ನೀನ್ ಅದು ಅಂತ ಹಿಡ್ಕೊ, ಹೋಗಿ ಹಿಡ್ಕೊ ಅನ್ನಂತೆ. ಹಿಡ್ಕೊಂಡಂತ. ಈಗ ಡ್ರಿಂಕ್ಸು ನಿನ್ನನ್ನು ಹಿಡ್ಕೊಂಡಿದ್ಯಾ, ನೀನು ಡ್ರಿಂಕ್ಸ್ ಅನ್ನು ಹಿಡ್ಕೊಂಡಿದ್ಯಾ ಅಂತ ಕೇಳಿದ್ರಂತೆ. ನಾನೇ ಹಿಡ್ಕೊಂಡಿರೋದು, ಬಿಡು ಅಂದ್ರಂತೆ. ಬಿಟ್ರಂತ. ಈಗ ಬಾ ನನ್ನ ಜೊತೆ. ಈಗ ಆ ಡ್ರಿಂಕ್ಸ್, ಆ ಒಂದು ಆಲ್ಕೋಹಾಲ್, ಆ ಮದ್ಯ ಅನ್ನೋದು ನಿನ್ನನ್ನು ಹಿಡ್ಕೊಂಡಿತ್ತ, ನೀನು ಹಿಡ್ಕೊಂಡಿದ್ಯಾ? ನಾನೇ ಹಿಡ್ಕೊಂಡಿದ್ದು ಸ್ವಾಮಿ. ಸೊ ಈಗ ಯಾರು ಬಿಡಲಿಕ್ಕೆ ಮನಸ್ಸು ಮಾಡಿದರೆ ಬಿಡಬಹುದು, ನಾನೇ ಸ್ವಾಮಿ. ಮತ್ತೆ ಹೇಗೆ ಹೇಳ್ತೀಯ ನೀನು ನನ್ನನ್ನು ಹಿಡ್ಕೊಬಿಟ್ಟಿದೆ, ಅದು ಬಿಡುತ್ತಿಲ್ಲ, ಅದು ಬಿಡುತ್ತಿಲ್ಲ, ಅದು ಬಿಡುತ್ತಿಲ್ಲ, ಅದು ಬಿಡುತ್ತಿಲ್ಲ, ಓ ನೈ ಓರಾಯ್ ಅಂತ. ಒಂದು ನಿಯಂತ್ರಣ ಬೇಕು ಮನುಷ್ಯನಿಗೆ. ಆ ರೀತಿ ವಿಪರೀತ ಕಲಿಯುಗಕ್ಕಾಗಲ್ಲ. ಏನೋ ಒಂದು ಅಭ್ಯಾಸ, ಅದು ದುರಭ್ಯಾಸವಾಗಿ ಪರಿಣಾಮವಾಗಿ ನಿಂತ್ಕೊಬಿಟ್ಟಿದೆ, ಹಿಡ್ಕೊಬಿಟ್ಟಿದೆ. ಕಾಂಟ್ ಯು ಹ್ಯಾವ್ ದಟ್ ಕಾಮನ್ ಸೆನ್ಸ್? ಬುದ್ಧರ ಒಂದು ಮಾತಲ್ಲಿ ಅರ್ಥ ಇದೆ ನೋಡಿ. ನಾವೇ ಹಿಡ್ಕೊಂಡಿರೋದು, ನಾವೇ ಆ ಸುಳಿಲಿ ಇಳ್ದಿರೋದು, ನಾವೇ ಆ ನೀರಲ್ಲಿ ಇಳ್ದಿರೋದು, ನಾವು ಬೈಯೋದು ಇನ್ನೊಬ್ಬರನ್ನ. ಇನ್ನೊಬ್ಬ ಜೂಜುಕೋರ್ನಿಗೂ ತೋರಿಸ್ತಾರೆ, ಅವನು ಆ ಮರನ ಹಿಡ್ಕೊಂಡು ಬಿಡು ಬಿಟ್ಟ. ಈಗ ಪ್ರತಿನಿತ್ಯ ಜೂಜಾಡ್ಬೇಕು ಅಂತ ಹುಚ್ಚತ್ತುತ್ತಲ್ಲ ನಿನಗೆ. ಈಗ ನೀನ್ ಹಿಡ್ಕೊಂಡಿದ್ದ, ಇಲ್ಲ ಆ ಜೂಜು ನಿನ್ನನ್ನು ಹಿಡ್ಕೊಂಡಿತ್ತ. ಅಲ್ಲಿ ಹೋದ್ರೆ ತಾನೆ ಆಡ್ಬೇಕು ಅನ್ಸೋದು, ಆ ಜಾಗಕ್ಕೆ ಹೋದ್ರೆ ತಾನೆ, ಅವ್ರನ್ನ ನೋಡಿದ್ರೆ ತಾನೆ ಅನ್ನೋದು. ಅದು ನೋಡ್ಲೇಬೇಡ. ಇನ್ನೊಬ್ಬ ಕಾಮ ಅಂದ, ಅವನಿಗೂ ಅದೇ ತರ ಮರ ಇಡ್ಸಿದ್ರು, ಬಿಡು ಅಂದ್ರೆ ಬಿಟ್ಟ. ಈಗ ಕಾಮ ನಿನ್ನನ್ನು ಹಿಡ್ಕೊಂಡಿತ್ತ, ನೀನು ಕಾಮದ ನಶೆಲ್ ತೇಲ್ತಿದ್ದ. ನಾನೇ ಸ್ವಾಮಿ, ಬಿಡಬೇಕು ಅಂದಾಗ ಬಿಟ್ಟೆ ಅಲ್ವಾ? ಬಿಟ್ಟೆ ಸ್ವಾಮಿ, ಅಷ್ಟೇ. ಒಬ್ಬ ದರೋಡೆಕೋರ, ಕಳ್ಳ, ಸುಲಿಗೆ, ನನಗಾಗಲ್ಲ ಸ್ವಾಮಿ, ನನಗಾಗಲ್ಲ. ಯಾರನ್ನಾದ್ರೂ ಕೊಲೆ ಮಾಡ್ಲಿಲ್ಲ ಅಂದ್ರೆ ಆಗೋಲ್ಲ, ಯಾರನ್ನಾದ್ರೂ ಕಳ್ತನ ಮಾಡ್ಲಿಲ್ಲ ಅಂದ್ರೆ ಆಗ್ಲಿಲ್ಲ, ಯಾರಿಗಾದ್ರೂ ಮೋಸ ಮಾಡ್ಲಿಲ್ಲ ಅಂದ್ರೆ ಆಗೋಲ್ಲ, ನನ್ಗೆ ಈ ತರ ಎಳೆಯುತ್ತೆ, ಸೆಳೆಯುತ್ತೆ. ಈಗ ಮರನ್ ಬಿಡು ಅಂದ್ರು, ಬಿಟ್ಟ. ಈಗ ಅದು ನಿನ್ನನ್ನು ಹಿಡ್ಕೊಂಡಿತ್ತ, ನೀನು ಕಳ್ಳತನ, ಸುಲಿಗೆ, ಮೋಸ, ದರೋಡೆ, ಈ ಒಂದು ಯಾವುದೋ ಒಂದು ಹುಚ್ಚುತನದ ನಶೆಯಲ್ಲಿ ಹಿಡ್ಕೊಂಡಿದ್ದ. ಅದು ಒಂದು ನಶೆಯೇ. ಕಳ್ಳತನವೂ ಒಂದು ನಶೆಯೇ, ಮೋಸವೂ ಒಂದು ನಶೆಯೇ, ದರೋಡೆಯೂ ಒಂದು ನಶೆ. ಕೆಲವ್ರಿಗೆ ಅದು ಬಂದ್ಬಿಡುತ್ತೆ. ಮಾಡ್ತಾ ಮಾಡ್ತಾ ನನ್ನನ್ನು ಹಿಡಿಯೋರು ಯಾರು ಇಲ್ಲ, ನಾನು ಮಾಡಿದ್ದೆಲ್ಲ ಕರೆಕ್ಟು, ನಾನು ನೋಡಿದ್ದೆಲ್ಲ ಕರೆಕ್ಟು ಅನ್ನತಕ್ಕಂಥ ಭಾವಾರ್ಥಕ್ಕೆ. ತಪ್ಪು ನಮ್ಮದೇ, ನಾವು ಹೋಗಿ ಹಿಡಿದುಕೊಂಡಿರುವುದು. ಬುದ್ಧನ ಈ ಕಥೆಯನ್ನ ನಾನು ಹಿಂದೊಮ್ಮೆ ಹೇಳಿದ್ದೇನೆ ನಿಮಗೆ. ಅದೇ ರೀತಿ ಕರ್ಣನಿಗೆ ಹೇಳ್ತಾರೆ, ಆ ನೀರಲ್ಲಿ ಇಳಿಯುವಾಗ ನಾವು ಎಚ್ಚರಿಕೆ ತಗೋಬೇಕಿತ್ತು. ನೀರು ಹೇಳ್ತಾ ಬಾಪ. ಮೊನ್ನೆ ನೋಡಿ ಗೋಕರ್ಣ ಮುರುಡೇಶ್ವರದಲ್ಲಿ ಬೀಚಲ್ಲಿ ಅಷ್ಟು ರಭಸವಾದ ಅಲೆಗಳು ಬರ್ತಿದೆ. ಅಲ್ಲಿ ಯಾರಾದ್ರೂ ಹಿರಿಯರು ಹೋಗಿದ್ದವರು, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳ ಜೊತೆ ಇಳಿಯೋದಾ ಬೇಡವಾ, ಏನು ಕರೆಂಟ್ ಎಷ್ಟು ಪಾಸ್ ಆಗ್ತಿದೆ, ಆ ಉಬ್ಬರ ಬೆಳಿತ ಇನ್ನೊಂದು ಇಲ್ಲ. ಅಲ್ಲಿ ಹಾಕಿರ್ತಾರೆ ಬೋರ್ಡು, ಮೊಸಳೆಗಳಿದ್ದಾವೆ, ಇನ್ನೊಂದಿದೆ, ತಗ್ಗುಜಾರುಗಳಿದ್ದಾವೆ, ದುಮ್ಕೋ, ಸೆಲ್ಫಿಗಳು ಹುಚ್ಚು, ರೀಲ್ಸ್ಗಳು ಹುಚ್ಚು. ಹೋಗಿ ಯಾವುದೇ ಕಾರಣಕ್ಕೂ ಪ್ರಕೃತಿ ಮಾತ್ರ ನಮ್ಮಂಗೆ ಅದ್ರ ಪಾಡಿಗೆ ಅದಿರುತ್ತೆ, ನಾವೇ ಕೆದ್ಕೊಂಡು ಹೋಗೋದು ಮಕ್ಕಳೇ. ಈ ಮೋಸವೂ ಹಾಗೆ.
ಕರ್ಣ ಹೇಳಿದ್ದದೆ, ನಾನು ಜೀವನದಲ್ಲಿ ಮೋಸ ಹೋಗ್ಬಿಟ್ಟೆ. ಮೋಸ ಇಲ್ಲ ಅಂತಾರೆ ಕೃಷ್ಣರು, ಮೋಸವೇ ಇಲ್ಲ. ಅದು ನಿನ್ನ ಭ್ರಮೆ, ನೀನಾಗಿ ನೀನು ಹೋಗಿ ಆ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದ್ದು. ಧರ್ಮರಾಯರು ಇದೇ ಮಾತು ಹೇಳಿದಾಗ, ಇಲ್ಲ ಕಣ, ನೀನಾಗಿ ಹೋಗಿ ಸೇರ್ಕೊಂಡಿದ್ದು. ಒಂದು 2 ಗೇಮ್ ಆಡಬೇಕಿತ್ತು, ಆಡ್ದೆಪ್ಪ, ಪಣಕ್ಕೆ ಇಷ್ಟಿಟ್ಟಿದೆ, ರೈಟು, ಆಯ್ತು, 2 ಗೇಮ್ ಆಡೋಣ, ಇಲ್ಲ, ಎಲ್ಲ ಸೋತ್ಬಿಟ್ಟು ನನ್ನ ಮೋಸ ಮಾಡಿಬಿಟ್ರು. ಮಾಯದ ದ್ಯೂತ, ಮೋಸದ ದ್ಯೂತ. ಆಡುವವನು ಆಟ ಆಡ್ಲಿಕ್ಕೆ ನಿಂತಾಗ ಅವನು ಆಟಗಾರನೇ, ಅವನು ಆಟಗಾರ. ಅವನು ಆಟ ಅಂತ ಹೇಳಿದ ಮೇಲೆ, ವೆನ್ ದರ್ ಇಸ್ ಅ ವಾರ್, ವೆನ್ ದರ್ ಇಸ್ ಅ ಲವ್, ದರ್ ಇಸ್ ನೋ ಸೆಂಟಿಮೆಂಟ್ಸ್. ನಾನು ಗೆಲ್ಲಬೇಕು ಅನ್ನೋದಷ್ಟೇ ಅವನಿಗಿರುತ್ತೆ. ಹೇಗಾದ್ರೂ ಸರಿ, ಹೆಂಗಾದ್ರೂ ಸರಿ, ಯಾವುದೇ ರೀತಿಯಲ್ಲಿ ಸರಿ. ಹೋಗೋ, ನೀನ್ ತಯಾರಿ ಮಾಡ್ಕೋಬೇಕಿತ್ತಲ್ವಾ? ಪ್ರತಿ ಬಾರಿ ಸೋತು ಬಿಟ್ಟು, ಪ್ರತಿ ಬಾರಿ ಬೌನ್ಸರ್ಗೆ ನಾನು ಔಟ್ ಆಗ್ಬಿಟ್ಟೆ. ಐ ಆಮ್ ಫೀಲಿಂಗ್ ಸಮ್ ವಾಟ್. ಸೆಂಚುರೀಸ್ ಹಿಂದ್ಗಡೆ ಹೊಡೆದಿದ್ದೆಲ್ಲ ಲೆಕ್ಕಕ್ಕಿಲ್ಲ. ನೀವು ನಂಬೋಲ್ಲ, ಸುನಿಲ್ ಗವಾಸ್ಕರ್ನ ಯಾಕೆ ಲೆಜೆಂಡ್ ಅಂತಾರೆ ಅಂದ್ರೆ, ನೀವು ನಂಬೋಲ್ಲ, ಸುಮಾರು ಯಾವುದೋ ಒಂದು ಶಾರ್ಟ್ಸ್ ಅಲ್ಲಿ ಅವ್ರು ಔಟ್ ಆಗ್ತಿದ್ರಂತೆ. ಆ ಶಾರ್ಟ್ ಕರೆಕ್ಟಾಗಿ ಬಾಲ್ ಹಾಕವ್ರಂತೆ, ಹೊಡೆದ್ರೆ ಔಟು. ನೀವು ನಂಬಲ್ಲ, ಜೀವಮಾನದಲ್ಲಿ ಆ ಶಾರ್ಟ್ಸ್ನ ನಾನು ಹೊಡೆಯಲ್ಲ ಅಂತೇಳಿ ಡಿಸೈಡ್ ಮಾಡಿದ್ರಂತೆ. ಇದನ್ನ ವಿಶ್ವನಾಥ್ ಅವ್ರು ಹೇಳಿದ್ದು, ಅವರ ಕಾಲದ ನಮ್ಮ ಕನ್ನಡಿಗ ಲೆಜೆಂಡ್ ಪ್ಲೇಯರ್. ಸುಮಾರು 12 ವರ್ಷ ಆ ಶಾಟೇ ಹೊಡಿಲಿಲ್ಲ ಅಂತ. ಎಷ್ಟೇ ಪ್ರಚೋದನೆ ಮಾಡಿ ಬಾಲ್ ಹಾಕಿದ್ರು ಕೂಡ ಸುನಿಲ್ ಗವಾಸ್ಕರ್ ಅಲ್ಲಿ ಹೊಡೆದ್ರೆ ಅಲ್ಲೊಬ್ಬ ಇರ್ತಾನೆ, ಕ್ಯಾಚ್ ಹಿಡಿತಾನೆ. ನಾನು ಹೊಡೆದ್ರೆ ತಾನೆ ಕ್ಯಾಚು, ನಾನು ಮುಟ್ಟಿದ್ರೆ ತಾನೆ ಕ್ಯಾಚು, ನೀನ್ ಪರೀಕ್ಷೆ ಮಾಡೋ ನೋಡೋಣ. ಸುಮಾರು 12 ವರ್ಷ ಆದ್ರೂ ಕೂಡ ಆ ಏಟು ಹೊಡಿಲೇಲುವಂತೆ. ಮೊನ್ನೆ ರಿಷಬ್ ಪಂತ್ ನೋಡಿ ಔಟ್ ಆಗಿದ ರೀತಿ ಗಮನಿಸಿದ್ರೆ, ನಾವು ಇಂಡಿಯಾ ಸೋಲ್ಲಿಕ್ಕೆ ಅವನು ಒಬ್ಬ ಕಾರಣ. ಆ ಏಟ್ ಯಾಕೆ ಹೊಡಿಬೇಕಿತ್ತು, ಮಲ್ಕೊಂಡು ಹೊಡಿಬೇಕಿತ್ತು. ಅಲ್ಲಿ ನಿಲ್ಸಿದಾರಲ್ಲ ಇಬ್ಬಿಬ್ರು ವಿಕೆಟ್ ಕೀಪರ್ ಹಿಂದ್ಗಡೆ, ಪ್ರಜ್ಞೆ ಇಲ್ವಾ? ಗವಾಸ್ಕರ್ ಹೇಳ್ತಾರೆ, ಇಟ್ ಇಸ್ ಅ ಫೂಲಿಶ್ ಶಾಟ್. ಮೂರ್ಖತನದ ಅತಿ ದೊಡ್ಡ ಪರಮಾವಧಿ. ನೀನು ಲೋಭಕ್ಕೆ ಬಿದ್ದು ಬಿಟ್ಟೆ, ನಾನು ಗಟ್ಟಿ, ಅವೆಲ್ಲ ಏನಿಲ್ಲ. ಆಟಗಾರ ಆಟಕ್ಕೆ ಇಳಿದಿದ್ದಾನೆ ಅಂದ್ರೆ ನಾವು ತಪ್ಪು ಜಡ್ಜ್ಮೆಂಟು. ಅವನು ನಿಂತಿದ್ದಾನೆ ಮೋಸ ಮಾಡ್ಲಿಕ್ಕೆ, ಅವನ ಲಾಭಕ್ಕೆ ನಿಂತಿದ್ದಾನೆ. ಅವನ ಲಾಭವೇ ಮುಖ್ಯ. ನಮಗೇನು ಗೊತ್ತಾ, ನಷ್ಟ ಆಗ್ಬಿಟ್ಟು ಅವನು ಮೋಸ ಮಾಡ್ಬಿಟ್ಟ ಸರ್. ಟ್ರೇಡಿಂಗ್ ಅಲ್ಲಿ ಫಸ್ಟ್ ಕೊಟ್ಟ, ಬಾಯಿ ಮುಚ್ಕೊಂಡು ಒಂದು 50,000 ಹಾಕಿದ್ವಿ, ಆಟ ಆಡಿದ್ವಿ. ಟ್ರೇಡಿಂಗು, ಇನ್ನೊಂದು ಏನೋ ಒಂದು ನಿಮ್ಮ ಅಭ್ಯಾಸ, ಜೂಜೋ ಸೆಟ್ಟಾನೋ, ಇದು ಯಾವುದು ಡ್ರೀಮ್ 11 ಅಂತ ಬೇರೆ ಕೊಟ್ಟವ್ರು ಇಂಡಿಯಾ ಟೀಮ್ಗೆ. ಡೈರೆಕ್ಟ್ ವೈಟ್ ಆಗಿ ಇವರು ಗ್ಯಾಂಬ್ಲಿಂಗ್ ಅನ್ನ ಪ್ರಚೋದನೆ ಮಾಡ್ತಿದ್ದಾರೆ, ಡ್ರೀಮ್ 11 ಅನ್ನ. ಆಯ್ತಾ, ಸರಿ, ಒಂದು 5,000 ಒಂದು 10,000 ಆಡಿದ್ರಿ ಅಷ್ಟೇ. ಎದ್ದು ಬರ್ತಾ ಇರ್ಬೇಕು. ನೀವು ನಂಬಲ್ಲ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ನಾನು ಹೆಸರು ಹೇಳೋಕೆ ಇಷ್ಟ ಅಲ್ಲ. ಅವರು ರೇಸ್ ಕೋರ್ಸ್ಗೆ ಹೋಗ್ತಾರೆ, ನಾನು ನೋಡಿದ್ದಾನೆ. ತುಂಬಾ ದೊಡ್ಡ ವ್ಯಕ್ತಿಗಳು, ಅವ್ರ ಜಾತಕ ನೋಡಿರೋದನ್ನ ಹೇಳ್ತಿದ್ದಾನೆ. ಒಂದು 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ ಈ ತರ ತಗೊಂಡು ಹೋಗ್ತಾರೆ, ಕುತ್ಕೋತಾರೆ, ಆಡ್ತಾರೆ ದಿನ ಪೂರ್ತಿ. ಒಂದು 2 ಅವರ್ 3 ಅವರ್ ಕೆಲವೊಂದು ಕುದುರೆಗಳ ಮೇಲೆ ಬಾಜಿ, ಕೆಲವೊಂದು ನಂಬರ್ಗಳ ಮೇಲೆ ಬಾಜಿ ಕಟ್ತಾರೆ, ಕುತ್ಕೋತಾರೆ. ಎಂಟರ್ಟೈನ್ಮೆಂಟ್ಗೆ ಬಂದಿರೋದು ಅವರು ಅಷ್ಟೇ. ವೀಕೆಂಡ್ ಎಂಟರ್ಟೈನ್ಮೆಂಟ್, ತಮ್ಮ ಸಂಗಾತಿ ಜೊತೆನೋ, ಫ್ರೆಂಡ್ ಜೊತೆನೋ, ಗೆಳೆಯರ ಜೊತೆನೋ, ಗೆಳತಿಯರ ಜೊತೆಲೋ, ವಾಟ್ ಎವರ್ ಹೋದ್ರೆ ಅದೊಂದು ಹೋಯ್ತು, ಖುಷಿಗೆ ಹೋಯ್ತು, ಖುಷಿಗೆ ಬಂದೆ ಅಂತ. ಗೆದ್ರೆ ಆನಂದ, ತಗೊಂಡ್ ಬಂದೆ ಅಂತ ಅಷ್ಟೇ. ಹೋದ್ರೆ ಒಂದು ಬೊಗಸೆ ಹೋಯ್ತು ಬಿಡೋ, ನನ್ನ ಹತ್ರ 100 ಬೊಗಸೆ ಇದೆ, ಸುಮ್ಮನೆ ಬಂದೆ ನಾನು. ಅಯ್ಯೋ ದುಡ್ಡು ಹೋಯ್ತು, ಅಯ್ಯೋ ದುಡ್ಡು ಹೋಯ್ತು. ಅಲ್ಲೇ ಹೋಗಿ ಮತ್ತೆ ನೀವು ರೇಸ್ ಕೋರ್ಸ್ಗೆ ಹೋಗಿ, ಅಲ್ಲಿ ಎಷ್ಟು ಜನ ಆಟೋ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಜಟ್ಕಾ ಗಾಡಿ ಓಡಿಸ್ತಿರ್ತಕ್ಕಂಥವ್ರು ಎಷ್ಟು ಜನ ತುಂಬಿರ್ತಾರೆ ನೋಡಿ. ಅಲ್ಲಿ ತುಂಬಿರೋರೇ ಅವರು. ಯಾವಾಗ್ಲೂ ಮತ್ತಿನ್ನೊಂದು ಕಟ್ತೀನಿ. ದೊಡ್ಡ ರಿಸರ್ಚ್ ಇವ್ರು ಮಾಡೋದು. ಇವರು ಈ ಕುದುರೆಗಿದು ಅವ್ರದ್ದು ನಂಬರ್ಸ್ ಕೇಳ್ಬಿಟ್ರೆ ನೀವು ತಲೆ ಕೆಟ್ಟೋಗ್ಬಿಡ್ತೀವಿ. ಈ ಲಾಟ್ರಿ ಆಡೋರ್ ಕಥೆನೂ ಅದೇ, ಇವತ್ತೇನೋ ವಾಚ್ ತೋರಿಸ್ಬಿಡ್ತೀವಿ, ಈ ನಂಬರು, ಕ್ಯಾಲೆಂಡರ್ ಒಂದು ನಂಬರು, ಗಾಡಿ ಒಂದು ನಂಬರ್, ಆ ನಂಬರೇ ತಗೊಳ್ಳೋಣ. ಅದು ಯಾವಾಗ್ಲೂ ಹೊಡೆಯಲ್ಲ, ಅದೆಲ್ಲ ಇಲ್ಲ. ನಿನ್ನ ಒಂದು ಅತಿ ದೊಡ್ಡ ಅದೊಂದು ಏನೋ ಒಂದು ಸುಮ್ಮನೆ 100 ರೂಪಾಯಿ ತಗೋತಿದ್ದಾನೆ, ಆಡ್ತಿದ್ದಾನೆ. ನಮ್ಗೊಂದು ತಿಂಗಳಿಗೊಂದು 10,000 ರೂಪಾಯಿ ಬರ್ತಿದೆ, ಸರಿ, ಏನೋ 100 ರೂಪಾಯಿ ತಿಂದೆ ಕೊಡದೆ ಅನ್ನೋ ಒಂದು ರೀತಿನಲ್ಲಿ 100 ರೂಪಾಯಿನಲ್ಲಿ ಒಂದು ಟಿಕೆಟೋ, ಒಂದು ಆಟನೋ, ಒಂದು ತಮಾಷೆನೋ ಇಲ್ಲ. 10,000 ರೂಪಾಯಿ ಸಾಲ ಮಾಡಿ, 10,000 ರೂಪಾಯಿ ಒಡವೆ ಇಟ್ಟು, 10,000 ರೂಪಾಯಿ ಸ್ನೇಹಿತರ ಹತ್ರ, 10,000 ರೂಪಾಯಿ ಈಗ ತಗೊಬಂದು ನನಗೆ ಮೋಸ ಮಾಡ್ಬಿಟ್ಟ ಸರ್. ಅಲ್ಲಿ ಏನೋ ಮಾಡಿದ್ದಾರೆ, ಕುದುರೆ ಎಳೆದು ಬಿಟ್ರು ಸರ್, ನಂಬರ್ನ ಮುಚ್ಚಾಕ್ಬಿಟ್ರು ಸರ್. ತಪ್ಪು ನಿಮ್ಮದೇ.
ಕರ್ಣನಿಗೂ ಧರ್ಮರಾಯರಿಗೂ ಯಾವಾಗ ನಾವು ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ನಿಂತಿದ್ದೀವಿ, ಯಾರ ಜೊತೆಲಿ ನಿಂತಿದ್ದೀವಿ, ಯಾವ ಆಟದಲ್ಲಿ ನಿಂತಿದ್ದೀವಿ, ಯಾರ ಜೊತೆ ಮೊದಲು ಆಟ ಆಡೋಕ್ ಮೊದಲು ಅವನ ಸ್ಟ್ರೆಂತ್, ಅವನ ವೀಕ್ನೆಸ್, ಅವನೇನು ಕಲಿತಿದ್ದಾನೆ, ಅವ್ನು ನಮ್ಮ ಜೊತೆಲಿ ಇದ್ರೆ ಏನು. ನೀನ್ ನಂಬಿದ್ ದೊಡ್ಡ ತಪ್ಪು. ನೀನ್ ಆಟಕ್ಕೆ ಇಳಿದ ಮೇಲೆ ನೀನ್ ಹೇಗೆ ನಂಬುದೆ ಅವನ ಮೇಲೆ. ಜೀವನ ಅನ್ನೋದೇ ಒಂದು ಆಟ ಮಕ್ಕಳೇ. ನಾವೇನ್ ಗೊತ್ತಾ, ಎದುರುಗಡೆಯ ವ್ಯಕ್ತಿಯ ಮೇಲೆ ನಾವು ಹಾಕತಕ್ಕಂಥ ಭಾವ, ಅವನ್ ಸರಿ ಇಲ್ಲ, ಇವನು ಸರಿ ಇಲ್ಲ, ಅವರಿಂದ ಮೋಸ ಹೋದ್ವಿ. ಮೋಸ ಎನ್ನುವುದು ಇಲ್ಲ. ಮೋಸ ಹೋದವನು ಹೇಳುವ ಮೊಟ್ಟ ಮೊದಲ ಮಾತು ಏನ್ ಗೊತ್ತಾ, ಅವನ್ ಮೋಸ ಮಾಡಬಿಟ್ಟ. ಖಂಡಿತ ಅಲ್ಲ. ನೀವು ಕೊಟ್ಟ ವೀಕ್ನೆಸ್ಸು, ನೀವು ಕೊಟ್ಟ ಒಂದು ವೀಕ್ನೆಸ್ಸು, ಆ ಕ್ಷಣಿಕ ಸುಖ, ಕ್ಷಣಿಕ ಆನಂದ, ಅಲ್ಲಿ ಹೋಗ್ಬಿಟ್ಟು ಜುಟ್ಟು ಕೊಟ್ಟು ಬಿಟ್ರಿ ನೀವು. ಯೋಚಿಸ್ಬೇಕಿತ್ತು, ದುರುಪಯೋಗ ಆಗುತ್ತಾ, ನನ್ನ ಸಮಯ ಪೋಲಾಗುತ್ತಾ, ನನ್ನ ದುಡ್ಡು ಪೋಲಾಗುತ್ತಾ, ನನ್ನ ಅಧಿಕಾರ ಪೋಲಾಗುತ್ತಾ, ನನ್ನ ಹೆಸರು ಪೋಲಾಗುತ್ತಾ. ನಿನ್ನೆ ಕೂಡ ಲೋಕಾಯುಕ್ತರು ಶಿವಮೊಗ್ಗದಲ್ಲಿ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಒಂದು 30 ವರ್ಷ ಸರ್ವಿಸ್ ಇದೆ, ಕಡಿಮೆ ಅಂದ್ರೂ 20 ವರ್ಷ ಸರ್ವಿಸ್ ಇದೆ, ತಿಂಗಳಿಗೊಂದು 60,000 ರೂಪಾಯಿ ಅಂತ ಹೇಳ್ದ ಅಂದ್ರು ಕೂಡ ಲೆಕ್ಕ ಹಾಕೊಳ್ಳಿ, ಕಡಿಮೆ ಅಂದ್ರೂ 1.5 ಕೋಟಿ ರೂಪಾಯಿ ಸಂಬಳ ಇದೆ 20 ವರ್ಷಕ್ಕೆ. 1 ವರ್ಷಕ್ಕೆ 7 ಲಕ್ಷ ಬರುತ್ತೆ ಅಂದ್ರೂ ಕೂಡ 10 ವರ್ಷಕ್ಕೆ 70 ಲಕ್ಷ, 1.5 ಕೋಟಿ 20 ವರ್ಷದ ಸಂಬಳ ಇದೆ. ಈ ಮೂರ್ಖರು 1,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ ಲಂಚ ತಗೊಳಕ್ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಸರ್ ಯಾರೋ ಸಿಕ್ಕಾಕ್ಸ್ಬಿಟ್ರು ಸರ್ ನಮ್ಮನ್ನ ಸಿಕ್ಕಾಕಿಸ್ಬಿಟ್ರು, ದೊಡ್ಡವ್ರು ಎಂತದ್ ಮಾಡ್ತಿದ್ರೆ. ಅವನೇನಾದ್ರೂ ಮಾಡ್ಕೊಳ್ಳಿ, ನೀನು ಯಾಕೆ 10,000, 20,000, 50,000, 1 ಲಕ್ಷದ ಆಸೆಗೆ ಪಟ್ಟೆ? ನೀನ್ 20 ವರ್ಷ ಸರ್ವಿಸ್ ಇತ್ತಲ್ವಾ? ನೀನು ಮೋಸ ಹೋಗಿದ್ದಲ್ದೆ, ಮಾಡಿದ್ದಲ್ದೆ, ಸಿಕ್ಕಾಕೊಂಡ್ಮೇಲೆ ಈ ಕಾರಣಗಳು ಕೊಡಬಾರದಿತ್ತು. ನೀನು ಹೋಗಬಾರ್ದಿತ್ತು. 20 ವರ್ಷ ಸರ್ವಿಸ್ ಇದೆ, ನಾಳೆ ರಿಟೈರ್ಡ್ ಆಗ್ತೀನಿ, ಬೇಡ ಇವತ್ತು ಸಂಜೆ ರಿಟೈರ್ಡ್ ಆಗ್ತೀನಿ ಅಂದ್ರೂ ಕೂಡ ಲಂಚ ತಗೊಂಡಿರೋರು ಅರೆಸ್ಟ್ ಆಗಿದ್ದಾರೆ. ಅವ್ರು PF, ESI, ಗ್ರಾಜ್ಯುಟಿ ಬರಬೇಕಾದಂತ ಎಷ್ಟು ಹಣಕಾಸು ಸವಲತ್ತುಗಳು ಬ್ಲಾಕ್ ಆಗಿದಾವೆ. ಒಂದ್ 30ರಿಂದ 50 ಲಕ್ಷ ಬರೋ ಜಾಗದಲ್ಲಿ ನೀವು ಏನಕ್ಕೆ 1 ಲಕ್ಷ 2 ಲಕ್ಷ ಲಂಚಕ್ಕೆ ಹೋದ್ರಿ? ಅಲ್ಲಿ ಮೋಸ ಇಲ್ಲ. ಮೋಸ ಎನ್ನುವುದು ಜಗತ್ತಿನಲ್ಲಿಲ್ಲ, ನೆನಪಿಟ್ಟುಕೊಳ್ಳಿ. ತಪ್ಪು ನಿಮ್ಮದೇ. ಅವನಿಗೆ ಅವಕಾಶ ಕೊಟ್ರಿ, ಅವನು ನಂಬಿದ್ದು. ಸರ್ ನನಗೆ ಮೋಸ ಮಾಡಿಬಿಟ್ಟು ನಮ್ಮ ಹುಡುಗ ಹೋಗ್ಬಿಟ್ಟ ಸರ್, 10 ವರ್ಷದಿಂದ ಕೆಲಸ ಮಾಡ್ತಿದ್ದ ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ ಸರ್. ಏನ್ ನೋಡ್ಕೊಂಡಿಲ್ಲ ಸರ್, ಅಡ್ವಾನ್ಸ್ ಕೊಟ್ಟಿದ್ದೆ, ರಜೆಗಳು ಕೊಟ್ಟಿದ್ದೆ, ಬೆನಿಫಿಟ್ಸ್ ಎಲ್ಲ ಕೊಟ್ಟಿದ್ದೆ, ಅವನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ. ನಿನ್ನ ಮೂರ್ಖತನ. ಅವನಿಗೆ ಬ್ಯಾಕಪ್ ರೆಡಿ ಮಾಡಿದ್ಯಾ? ಅವನಿಲ್ಲ ಅಂದ್ರೂ ಕೂಡ ಕೆಲಸ ನಡೆಯೋ ಹಾಗೆ ಒಂದು ವ್ಯವಸ್ಥೆ, ಸಿದ್ಧತೆ, ಬದ್ಧತೆ ಮಾಡಿಟ್ಟೆಯಾ? ಸರ್ ನನ್ನ ಮಕ್ಕಳು ನಮ್ಮನ್ನ ಕೈ ಬಿಟ್ಬಿಟ್ಟು ಹೋಗ್ಬಿಟ್ರು, ಸ್ವಲ್ಪ ದುಡ್ಡು ನಿಮ್ಮ ಹೆಸರಲ್ಲಿ ಫಿಕ್ಸೆಡ್ ಇಟ್ಕೊಂಡಿದ್ರಾ? ನಾನು ನಮ್ಮ ಅಕ್ಕ ತಂಗಿರಿಗೆಲ್ಲ ಅದೇ ಹೇಳೋದು, ನಿಮ್ಮ ಹೆಸರಲ್ಲಿ ಫಿಕ್ಸೆಡ್ ಇಟ್ಕೊಳ್ಳಿ. ಅವ್ರು ಬಂದು ಕಾಗೆಗಳ ತರ ಕುಕ್ಕಿ ತಿಂತಾರೆ. ಇವೆಲ್ಲ ಕಥೆಗಳು ಬೇಡ. ನಿಮ್ಮ ಹೆಸರಲ್ಲಿ ಇಷ್ಟಿದೆ ನೋಡಿ, ಇದನ್ನ ಮಾರಿ. ನೀಟಾಗಿ ಮೊನ್ನೆ ಹೇಳ್ಕೊಟ್ಟೆ, ಈ ಮನೆ ಮಾರಿದ್ರೆ ನಿಂದೊಂದು 1.5 ಕೋಟಿ ಬರುತ್ತೆ ಪುಟ್ಟ, ಒಂದು 20 ಲಕ್ಷಕ್ಕೆ ಲೀಸ್ ಮನೆ ಹಾಕೋ, ಒಂದು 10 ಲಕ್ಷ ಫಿಕ್ಸೆಡ್ ಹಾಕೋ. ಬೇಡ 20 ಲಕ್ಷ ಫಿಕ್ಸೆಡ್ ಹಾಕೋ, ತಿಂಗಳಿಗೆ 15,000 ರೂಪಾಯಿ ಕಡಿಮೆ ಇಲ್ಲದೆ ಬರುತ್ತೆ. 12ರಿಂದ 15,000 ಸಾಕು ನಿನ್ ಖರ್ಚಿಗೆ. ಒಬ್ಳು ತಿನ್ನೋದಕ್ಕೆ ಎಷ್ಟು ಬೇಕೋ, ಮಕ್ಕಳು ಬಿಡು, ನಾವು ನೋಡ್ಕೋತಿದ್ವಿ, ಏನು ಯೋಚನೆ ಮಾಡಬೇಡ. ಇನ್ 1 ಕೋಟಿ 10 ಲಕ್ಷ ಬರುತ್ತೆ, ಅದನ್ನ ತಗೊಂಡೋಗಿ ಹಾಗೇ ನಿನ್ನ ಹೆಸರಲ್ಲಿ ಫಿಕ್ಸೆಡ್ ಮಾಡಿದರೆ ತಿಂಗಳಿಗೆ ಕಡಿಮೆ ಅಂದ್ರು 80,000 ರೂಪಾಯಿ ಬರುತ್ತೆ. ಇಟ್ಕೋ, ಹೋಗು, ಒಂದು ದೊಡ್ಡ ಚಿಟ್ ಫಂಡ್ ಕಂಪ್ನಿ ಇದೆ, ಹೆಸರು ಹೇಳಿದೆ, ಅದ್ರಲ್ಲಿ ಹಾಕು. 40 ತಿಂಗಳು ಹಾಕು, ನಿಂಗೆ 40 ಲಕ್ಷ ಬರುತ್ತೆ. ನೀನು ಹಾಕೋ 80,000ಕ್ಕೆ ನಿನಗೆ 40 ಲಕ್ಷ ಕೈಗೆ ಬರುತ್ತದೆ. ಅದ್ರಲ್ಲಿ ಮತ್ತೆ ಫಿಕ್ಸೆಡ್ ಹಾಕು, ಒಂದು 30,000 ಬರುತ್ತೆ. 30,000 80,000 ಎರಡೂ ಸೇರಿಸು 1,10,000 ಆಗುತ್ತೆ. ಮತ್ತೆ 40 ತಿಂಗಳು, 3 ವರ್ಷ 4 ತಿಂಗಳು ಅಷ್ಟೇ. ಇದನ್ನ ಹಾಕು. ನೀನ್ 40 ತಿಂಗಳು ಕಟ್ಟು, 1.25 ಲಕ್ಷ ಕಟ್ತೀಯ ಅಂತ ಹೇಳ್ದ ಅಂದ್ರೆ ಹೆಚ್ಚು ಕಡಿಮೆ 50 ಲಕ್ಷಕ್ಕೆ ನಿಂಗೆ 60 ಲಕ್ಷ ಬರುತ್ತೆ. ಮತ್ತ ಹಾಕು, ಫಿಕ್ಸೆಡ್ ಹಾಕು, ಕಡಿಮೆ ಅಂದ್ರೆ ಮತ್ತೊಂದು 50,000 ಬರುತ್ತೆ. ಅದನ್ನು ಸೇರಿಸಿ ನೀನ್ ಕಟ್ತೀಯ ಅಂತ ಹೇಳ್ದ ಅಂದ್ರೆ ಇನ್ನು 40 ತಿಂಗಳಿಗೆ 1 ಕೋಟಿದು ಬರುತ್ತೆ ಕೈಗೆ. ಮನಿ ಈಸ್ ಸೇಫ್ಟಿ. ಇನ್ಯಾವುದೋ ಇರೋ ದುಡ್ಡಲ್ಲಿ ತಗೊಂಡು ಹೋಗ್ಬಿಟ್ಟು ಯಾರ್ದೋ ಮಾತು ಕೇಳಿ ಸೈಟ್ ತಗೋತೀನಿ, ಮನೆ ಕಟ್ತೀನಿ, ಬಾಡಿಗೆಗೆ ಬಿಡ್ತೀನಿ, 25,000 ಬಾಡಿಗೆ ಬರೋಲ್ಲ. ಅದ್ರ ಮೇಲೆ ಕುಕ್ಕಿ ತಿಂತಾರೆ, ಬಂದು ನಿನ್ ಮನೇಲಿ ಸೇರ್ಕೋತಾರೆ.
ನಿಮಗೆ ಇಷ್ಟು ದಿನ ಜೀವ ತಿಂದವರು ನಿಮ್ಮ ಮನೇಲಿ ಬಂದು ಸೇರ್ಕೋತಾರೆ. ಎಲ್ಲ ಹೇಳ್ಬೇಡ, ನಿನ್ ಭದ್ರತೆ ನೀನು ಇಟ್ಕೋ, ನಿನಗೆ ಬೇಕಾದ್ರೆ ತುಂಬಾ ಇಷ್ಟ ಇದೆಯಾ ದಾನ ಪತ್ರ ಮಾಡಿಟ್ಬಿಡು, ನನ್ನ ನಂತರ ಇವರಿಗೆ, ನನ್ನ ಮಕ್ಕಳಿಗೋ ನನ್ನ ಮೊಮ್ಮಕ್ಕಳಿಗೋ, ನಿಮಗೆ ಇಷ್ಟ ಇದ್ರೆ ನಿಮ್ಮ ಗಂಡನಿಗೆ ನಿಮ್ಮ ಹೆಂಡತಿಗೆ ಅಂತ ಬರೆದ್ಬಿಡಿ. ಎಷ್ಟು ಮಾಡ್ಕೊಳ್ಳಿ. ಮಾಡೋದು ಮಾಡಿಬಿಟ್ಟು ನಾನು ಮೋಸ ಹೋಗ್ಬಿಟ್ಟ ಕಣೋ, ನನ್ಗೆ ಹಿಂಗಾಗ್ಬಿಡ್ತು ಕಣೋ, ಈ ಕತೆ ಎಲ್ಲ ಕಟ್ಟಬೇಡಿ. ನಾನು ಅವತ್ತೇ ಹೇಳಿದೆ, 25 ವರ್ಷದ ಹಿಂದ್ಗಡೆನೆ ಹೇಳಿದೆ, ಬದುಕು ಈ ತರ ಕಟ್ಬೋದು. ನೀವು ಕಟ್ಕೊಳ್ಳಿಲ್ಲ, ನಿಮ್ಮಿಂದ ನನ್ನನ್ನು ಕಟ್ಲಿಕ್ಕೆ ಬಿಡ್ಲಿಲ್ಲ. ಏನ್ ಮಾಡೋದು? ನಾನು ತಮ್ಮ ಏನಾದ್ರು ಮಾತಾಡಿದ್ರೆ, ಅಣ್ಣ ಏನಾದ್ರು ಮಾತಾಡಿದ್ರೆ ಇವ್ನ ಅಂಗಲ್ಲಿದ್ದೀವಿ ಅನ್ಕೋತಿರಂತ ನಾನು ಬಾಯಿ ಮುಚ್ಕೊಂಡು ಇದ್ದು 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 ಹೆಣ್ಮಕ್ಳು ನೀವು ಏನ್ ಒಂದ್ ಮಾತಂದ್ರು, ತಾಯಿ ಇಲ್ಲದ ಮನೆ, ತಾಯಿಗೆ ಬಲ ಇಲ್ಲದ ಮನೆ, ತಂದೆಗೆ ಬಲ ಇಲ್ಲದ ಮನೆ, ನಮ್ಮ ಅಣ್ಣನ ಅಂಗಲ್ಲಿದ್ದೀವಿ, ನನ್ನ ತಮ್ಮನ ಅಂಗಲ್ಲಿದ್ದೀವಿ, ಅವ್ನು ಏನ್ ಬೇಕಾದ್ರು ಅಂದ್ಬಿಡ್ತಾನೆ ಅನ್ನೋ ಒಂದ್ ಮಾತಿಗೆ ಏನು ಮಾತಾಡದೆ ಕೂತ್ ಬಿಟ್ಟಿದ್ದಾನೆ. ಅದಕ್ಕೆ ಮೀರಿ ನನ್ನ ಧರ್ಮ ಪತ್ನಿ ಅರ್ಧಾಂಗಿ ಆಕೆ ಇನ್ನೂ ಮಾತಾಡಲ್ಲ, ಏನೂ ಮಾತಾಡಲ್ಲ. ಏನ್ ಹೇಳಿದ್ರೆ ಒಂದ್ ತಪ್ಪಾಗ್ಬಿಡುತ್ತೋ. ನೊಂದಿರೋ ಹೆಣ್ಮಕ್ಳು, ನನ್ನ ಗಂಡಂದು ಒಬ್ಬಂದೇ ಬಲ, ಒಬ್ಬನೇ ನಿಂತ್ಕೊಂಡಿರೋದು, ಇನ್ನೇನಾದ್ರೂ ಅಂದ್ಬಿಟ್ರೆ ನನ್ ಮೇಲೆ ಬಂದ್ಬಿಡುತ್ತಂತ. ಆದ್ರೂ ಅಲ್ಲೇನೋ ಒಂದು ಸಣ್ಣ ಒಗ್ಗರಣೆ ಇರುತ್ತೆ. ಅದನ್ನ ಆಕೆ ಮನ್ಸಿಗೆ ತಗೊಂಡಿದ್ರೆ ಯಾವತ್ತು ನಮ್ಮ ಮನೆ 3 ಬಾಗ್ಲಲ್ಲ 36 ಬಾಗ್ಲಾಗಿರೋದು. 1 ಬಾಗ್ಲಲ್ಲ 36 ಬಾಗ್ಲು. ಸುಮ್ಮನೆ ಇದ್ದಿದ್ದಕ್ಕೆ ಇದನ್ನ ಹೇಳಿದೆ. ಸುಮ್ಮನೆ ಮತ್ತೆ ನೀವು ಅವ್ರ ಕೈಗೆ ಜುಟ್ಟು ಕೊಡ್ತಿದ್ದೀರಿ. ನೀವು ಮತ್ತೆ ಕಷ್ಟಪಟ್ಟು ನೀವು ನಿಂತ್ಕೊಂಡು ಮನೆ ಕಟ್ಟಿಸ್ಲಿಕ್ಕೆ ಆಗುತ್ತಾ? ಆಗೋಲ್ಲ. ನಾನು ಯಾರಿಗೋ ಹೇಳಿ ನಾನು ಕಟ್ಟಿಸ್ಬೇಕು, ನಿಮಗ್ ತೃಪ್ತಿ ಇಲ್ಲ. ನಮ್ಮ ಅಣ್ಣ ಹೇಳ್ದ ಹೆಂಗೋ ಕಟ್ಟಿಸ್ಬಿಟ್ಟಿದ್ದಾನೆ ಅನ್ನೋದು ಬರುತ್ತೆ. ಯಾವುದು ಬೇಡ, ಇವತ್ತೆಲ್ಲ ನಾಳೆ ಬಿಟ್ಟು ಹೋಗ್ಬೇಕು ನೀವು. ನಮ್ದಲ್ಲ ಅಂತ ಇನ್ನು ಕಡಿಮೆ ಅಂದ್ರೂ ಒಂದು 25 ವರ್ಷ ಗಟ್ಟಿಯಾಗಿದ್ದೀರಿ. ಒಂದು 10 ವರ್ಷ 120 ತಿಂಗಳು 40 ತಿಂಗಳು ಹಿಂಗ್ ಮಾಡಿ ಇನ್ನೊಂದು ಕೋಟಿ ನಿಮ್ ಕೈಲಿರುತ್ತೆ ಕಡಿಮೆ ಅಂದ್ರು. ನಿಮ್ಮ 1 ಕೋಟಿ 10 ಲಕ್ಷಕ್ಕೆ ನಿಮ್ ಕಡಿಮೆ ಅಂದ್ರು 1.5 ಕೋಟಿ ಇರುತ್ತೆ ಎಕ್ಸ್ಟ್ರಾ. ಬೇಕಾದ್ರೆ ಮಕ್ಳಿಗೆ ಹಿಂಗ ಅಂತ ಹೇಳ್ಬಿಟ್ಟು ಹಂಚ್ಬಿಡಿ. ಲೀಸ್ ದುಡ್ಡು ನಿಮ್ ಕೈಯಲ್ಲೇ ಇದೆ, ಆನಂದವಾಗಿರ್ತೀರಿ, ತೊಂದರೆ ಇಲ್ಲ, ಟೆನ್ಷನ್ ಇಲ್ಲ. ನಾವೇನ್ ಮಾಡ್ತೀವಿ ಗೊತ್ತರ ಮಕ್ಕಳೇ? ಪ್ಲಾನ್ ಮಾಡೋಲ್ಲ. ನಾವ್ ಇನ್ನೊಬ್ರ ಕೈಗೆ ಜುಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ಟು ನಂಬಿಬಿಟ್ಟು ಮಾಡಿಬಿಟ್ಟು ನಾನು ಮೋಸ ಹೋಗಿಬಿಟ್ಟೆ. ಕೃಷ್ಣರು ಹೇಳಿದ ಹಾಗೆ ಮೋಸವೆನ್ನುವುದಿಲ್ಲ. ಇಲ್ಲ, ನೀನ್ ದುರ್ಯೋಧನ ಕೈಗೆ ಜುಟ್ಟು ಕೊಡು ಅಂದ್ರ, ದುರ್ಯೋಧನ ಜೊತೆ ಆ ತರ ಗೆಳೆತನ ಇರ್ಬೇಕಿತ್ತು. ಆ ಪಾಟಿ ಪ್ರಾಣ ಕೊಡ್ತೀನಿ ಅಂತ ನಿಂತ್ಕೋಬೇಕಿತ್ತ. ಅವ್ನು ನನ್ನನ್ನು ಹೇಗೆ ಬಳಸ್ಕೋತಾನೆ ಅನ್ನೋದು ಗೊತ್ತಿಲ್ವಾ? ಅವನ ದುಷ್ಟು ಬುದ್ಧಿ ನಿನಗೆ ಗೊತ್ತಿರ್ಲಿಲ್ವಾ? ಅವನ ಮಹತ್ವಾಕಾಂಕ್ಷೆ ನಿನಗೆ ಗೊತ್ತಿರ್ಲಿಲ್ವಾ? ಅವನು ನಿನ್ನನ್ನು ಬೆಳಿಲಿಕ್ಕೆ ಬಿಡ್ತಾನ, ಯಾವ ತರ ಇಟ್ಕೋತಾನೆ ಅನ್ನೋದು ಗೊತ್ತಿಲ್ವಾ? ಅವರಪ್ಪ ಎಂತವನು ಅನ್ನೋದು ನಿನಗೆ ಗೊತ್ತಿಲ್ವಾ? ದುಶ್ಯಾಸನ ಎಂತವನು ಅನ್ನೋದು ನಿನಗೆ ಗೊತ್ತಿಲ್ವಾ? ಸೋಕದಾಗೆ ಇರ್ಬೇಕಿತ್ತಲ್ವಾ? ದ್ರೋಣರಿದ್ರು ಇನ್ವಾಲ್ವ್ ಆಗ್ತಿದ್ರ, ಅವ್ರ ಪಾಡ್ಗ ಅವ್ರ ಗುರುಕುಲ. ಭೀಷ್ಮರಿದ್ರು ಹಿಂದ್ಗಡೆ, ಭೀಷ್ಮ ಪಿತಾಮಹನಾಗಿ ಸುಮ್ಮನಿದ್ರು, ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ವಿದುರರಿದ್ರು ರಾಜ್ಯಭಾರ ಮಾಡ್ತಿದ್ರು. ಆ ತರ ಇದ್ಯಾ? ಕೃಪಾಚಾರ್ಯರ ತರ ಇದ್ಯಾ? ನಾನು ಮೋಸ ಹೋಗ್ಬಿಟ್ಟೆ ಕೃಷ್ಣ. ಇಲ್ಲ ಕಣೋ, ಪ್ರತಿಯೊಬ್ಬ ಮೋಸ ಹೋದ ವ್ಯಕ್ತಿ ಹೇಳುವುದು ನಾನು ಮೋಸ ಹೋಗ್ಬಿಟ್ಟೆ ಅಂತ. ಯಾಕೆಂದ್ರೆ ನೀನು ಅವನಿಗೆ ಅವಕಾಶ ಕೊಟ್ಟೆ, ಕುಂತಿಗೆ ಅವಕಾಶ ಕೊಟ್ಟೆ, ಇಂದ್ರನಿಗೆ ಅವಕಾಶ ಕೊಟ್ಟೆ. ವಿದ್ಯೆ ಕಲಿತೀನಿ ಅಂತ ಹೇಳ್ಬಿಟ್ಟು ನಿಜವಾದ ಸತ್ಯ ಹೇಳ್ಬೇಕಿತ್ತು. ಪರಶುರಾಮ್ರ ಹತ್ರ ಹೋಗ್ಬಿಟ್ಟು ಬಂದ್ರೆ ಬರ್ತಿತ್ತು, ಇಲ್ಲಾಂದ್ರೆ ಇಲ್ಲ. ನಿನ್ನ ಒಂದು ಯಾವಾಗ ನಾವೇನ್ ಮಾಡ್ತೀವಿ ಗೊತ್ತಾ ಮಕ್ಳು? ಸಿದ್ಧತೆ ಇಲ್ಲ, ಬದ್ಧತೆ ಇಲ್ಲ, ಹೋಗ್ಬಿಡೋದು, ನುಗ್ಬಿಡೋದು, ಬಡಿಸ್ಕೊಬಿಟ್ಟು ಅಯ್ಯೋ ನಾನು ಮೋಸ ಹೋಗ್ಬಿಟ್ಟೆ. ನನ್ ಗೆಳೆಯ, ಸರಿ ಗೆಳೆಯನೇ ಸಹಾಯ ಮಾಡಿದ್ರಿ, ರೈಟ್. ನೋಡಪ್ಪ, ನನ್ನ ಗೆಳೆಯನಿಂದ ಕೊಡಿಸ್ತಾನೆ, ನನ್ನ ಹತ್ರ ದುಡ್ಡಿಲ್ಲ, ಅವನು ಶೂರಿಟಿ ಕೇಳ್ತಾನೆ ಅಂತ ಹೇಳಿದ್ರ ನಿಮ್ ದುಡ್ಡೇ. ಅದಕ್ಕೊಂದು ಶೂರಿಟಿ ತಗೊಂಡ್ರೆ ಅದಕ್ಕೊಂದು ಲೆಕ್ಕಪತ್ರ, ಬರವಣಿಗೆ, ಅಗ್ರಿಮೆಂಟ್, ರೈಟಿಂಗ್ ಮಾಡಿಸಿಕೊಂಡಿರಾ? ಇಲ್ಲ. ನಾವು ಹಾಗೆಯೇ ನನ್ನ ತಂಗಿ, ನನ್ನ ಅಕ್ಕ, ನನ್ನ ಗಂಡ, ನನ್ನ ಸ್ನೇಹಿತ ಅವನ್ ದುರ್ಬಳಕೆ ಮಾಡ್ಕೊ. ಅವನಿಗೆ ಗೊತ್ತಿತ್ತು ನಾವು ವೀಕು, ಕೇಳಲ್ಲ ಅಂತ. ಯಾರೋ ಮೊನ್ನೆ ಒಂದು ಸ್ತ್ರೀಯನ್ನು ಅರೆಸ್ಟ್ ಮಾಡಿದ್ದಾರೆ, ಶಾಂತಮ್ಮನೋ ಶಾರದಮ್ಮನೋ. ಯಪ್ಪ ರಾಮಚಂದ್ರ, 4 ಲಕ್ಷಕ್ಕೆ 40 ಲಕ್ಷದವರೆಗೂ ಕಿತ್ಕೊಂಡು ಬೆದರಿಕೆ ಬೇರೆ. ಏನ ಗಂಡನಿಗೆ ಬಂದ್ಬಿಡ್ತೀನಿ, ನಿನ್ ಮನೆ ಮುಂದ್ಗಡೆ ಬಂದ್ಬಿಡ್ತೀನಿ. 10% ಬಡ್ಡಿ ಕಟ್ಟಿಸ್ಕೊಂಡಿರೋದು, 10% ನೆನ್ಪಿಟ್ಕೊಳ್ಳಿ. ಬೇಡ್ಸಿ ಇಂಡಿ ಇಪ್ಪೆ ಮಾಡಿ ತಡಿಲಾರದೆ ಕಡೆಗೆ ಮನೆಯವ್ರಿಗೆ ಹೇಳಿ ಎಲ್ಲ ನಿಂತು ಕಂಪ್ಲೇಂಟ್ ಆಗಿದೆ. ಚೆಕ್ ಮಾಡಿದ್ರೆ 40 ಲಕ್ಷದವರೆಗೂ ಮೀಟರ್ ಬಡ್ಡಿ, ಚಕ್ರ ಬಡ್ಡಿ.
ಯಾರದು ತಪ್ಪು? ನಿಮ್ಮದೇ ತಪ್ಪು. ಕೃಷ್ಣ ಹೇಳಿದ ಹಾಗೆ ಕರ್ಣ ನಿಂದೇ ತಪ್ಪು. ಫಸ್ಟ್ ಆಫ್ ಆಲ್ ನಿನಗೆ ಮೀಟರ್ ಬಡ್ಡಿ ತರ 10% ಬಡ್ಡಿಗೆ ತಗೊಳ್ಳೋಂಥ ಕಾರ್ಯ ಏನಿತ್ತು? ಯಾವ ಬಿಸ್ನೆಸ್ ನಿಮಗೆ ತಿಂಗಳಿಗೆ 10% ಕೊಡುತ್ತೆ? ಯಾವುದೂ ಕೊಡಲ್ಲ, ಏನೂ ಆಗಲ್ಲ. ಉಪ್ಪು ಅನ್ನ ಹಾಕೊಂಡು ತಿನ್ನೋಣ, ಮೆಣಸಿನ್ಕಾಯಿ ಹಿಂಡ್ಬಿಟ್ಟು ಏನೂ ಆಗಲ್ಲ, ನಾವು ತಿಂದು ಚೆನ್ನಾಗಿದ್ದೀವಿ. ಯಾರು ಇಲ್ಲ ಅಂದ್ರೆ ಅಷ್ಟೇ. ಮನೆಯೆಲ್ಲ ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ ಶಿವ ಅಂತ ಹೇಳ್ಬಿಟ್ಟು. ಅನ್ನ ಶಿವ ಅಂತ ಮೊಸರು ಹಾಕಿ ಮೆಣಸಿನ್ಕಾಯಿ ಈರುಳ್ಳಿ ಕಿವುಚಿ ಅದ್ಭುತವಾಗಿ ಇಟ್ಟುಬಿಟ್ಟು, ಆಹಾ ಓಹೋ ಉಪ್ಪಿನಕಾಯಿ ನೆಂಚ್ಕೊಂಡು ಒಂದು ಸಂಡಿಗೆ ಹಾಕೊಂಡು ತಿಂತಿದ್ರೆ ಪರಮಾನಂದವಾಗಿತ್ತು. ಬೆಳಿಗ್ಗೆನೂ ಅದೇ ತಿಂದೆ, ಶುಗರ್ ರೈಸ್ ಇಲ್ಲ. ಮಧ್ಯಾಹ್ನ ತಿಂದ್ರೆ ಅಂತೂ ಸುಯ್ ಅಂತ ತಿಳಿದು ಬಿಟ್ಟಿದೆ. ರಾತ್ರಿ ಅನ್ನ ತಿನ್ನೋದ್ರಲ್ಲಿ ಇಷ್ಟು ಕಂಟ್ರೋಲ್ ಇದೆ ಅಂತ. ಬಿಸಿ ಅನ್ನ ತಿನ್ನೋ ಜಾಗದಲ್ಲಿ ತಂಪು ಆಯ್ತು, ಇನ್ನೊಂದು ಮೆಡಿಸನ್ ಅದು ತಿಂದ್ವಿ ಇದು ತಿಂದ್ವಿ ಅನ್ನೋ ಬದಲು ಯೋಚನೆ ಮಾಡಿ ಮಕ್ಕಳೇ. ನೀವು ಜುಟ್ಟು ಇನ್ನೊಬ್ಬರ ಕೈ ಕೊಟ್ಟು ಬಿಟ್ಟು ನೀವು ಕಲ್ತಿಟ್ಕೋಬೇಕಿತ್ತು, ನೀವು ಸೇಫ್ಟಿ ತಗೋಬೇಕಿತ್ತು, ನೀವು ಹೇಳ್ಕೋಬೇಕಿತ್ತು. ಇಲ್ಲ, ಈ ಥರದ್ದು ಯಾವುದೋ ಆಮಿಷ ಆಕಾಂಕ್ಷೆಗಳಿಗೆ ಒಳಗಾಗಿ ಹೋಗ್ಬಿಟ್ಟು ಜುಟ್ಟು ಕೊಟ್ಬಿಟ್ಟು ಕೃಷ್ಣ ನಾವು ಮೋಸ ಹೋಗ್ಬಿಟ್ವಿ ಭಗವಂತ. ನಿಮ್ಮ ಅಮ್ಮ ಅಪ್ಪನ ಹೆಸರಿಗೆ ನೀವು ಆಸ್ತಿ ಯಾಕೆ ಮಾಡಬೇಕಿತ್ತು? ಕಲಿಯುಗದಲ್ಲಿ ಬುದ್ಧಿ ಇಲ್ವಾ? ದೇವ್ರೇ ಅವರು, ದೇವ್ರನ್ನ ದೇವ್ರ ಜಾಗದಲ್ಲಿ ಇಡಿ. ದೇವ್ರು ಯಾವತ್ತಾದ್ರೂ ಆಸ್ತಿ ಕೇಳಿದ್ನಾ? ದೇವ್ರು ಯಾವತ್ತಾದ್ರೂ ಆಸ್ತಿ ಕೇಳಿದನಾ? ಇಷ್ಟೇ ಹೇಳೋದು. ನೀವು ಮಾಡಿದ ತಪ್ಪು. ಹಾಗೆ ನೀವು ಮಕ್ಕಳ ಹೆಸರಿನಲ್ಲಿ ಮಾಡಿದ ತಪ್ಪು. ನೀವು ಅದ್ರಲ್ಲಿ ಬರಿಬೇಕಿತ್ತು ದಾನಪತ್ರ ಮಾಡುವಾಗ. ನನ್ನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಅಂದ ತಕ್ಷಣ ಈ ದಾನಪತ್ರ ಕ್ಯಾನ್ಸಲ್ ಆಗುತ್ತದೆ ಅಂತ ಪಾಯಿಂಟ್ ಹಾಕಿ ನೀಟಾಗಿ ಒಂದು ಲಾಯರ್ ಮೂಲಕ ಮಾಡಿ ಸೈನ್ ಹಾಕಿಸಿದ್ದಿದ್ರೆ ಮೋಸ ಇಲ್ಲ ಮಕ್ಕಳೇ. ನೀವು ಅವನಿಗೆ ಅವಕಾಶ ಬಳಸಿಕೊಳ್ಳುವಂತ ಅವಕಾಶ ಕೊಟ್ರಿ. ಅವನು ಕದೀತಿದ್ದ ಗುರುಗಳೇ ಯಾವಾಗ್ಲೂ. ನೀವ್ಯಾಕೆ ಕದಿಯೋ ಥರಲ್ಲಿ ವ್ಯವಸ್ಥೆ ಇಟ್ರಿ? ತಿನ್ನೋ ಥರ ವ್ಯವಸ್ಥೆ ಇಟ್ರಿ? ದುರ್ಬಳಕೆ ಥರ ಮಾಡ್ಕೊಳ್ಳೋ ವ್ಯವಸ್ಥೆ ಇಟ್ರಿ? ಹೌದಲ್ವಾ? ನೀವು ಯೋಚನೆ ಮಾಡಿ ನೋಡಿ. ಇಷ್ಟಕ್ಕೆಲ್ಲ ಕೃಷ್ಣ ಹೇಳ್ತಾನಲ್ವಾ, ಅವನು ಸತ್ಯವೇ. ನನ್ನ ಕೃಷ್ಣ ಹೇಳುವುದು ಸದಾ ಸತ್ಯವೇ. ನೀವು ಕೈ ಕೊಟ್ಟುಬಿಟ್ಟು ಎಲ್ಲ ಎಡವಟ್ಟು ಮಾಡಿ ಇಟ್ಕೊಬಿಟ್ಟು ನನಗೆಲ್ಲರೂ ಮೋಸ ಮಾಡಿದೆ, ನಮ್ಮಮ್ಮನು ನಮ್ಮ ಅಪ್ಪನು ನಮ್ಮ ಸ್ನೇಹಿತರು ನನ್ನ ವ್ಯವಹಾರ, ಸಾಲ ಮಾಡಿ ಬಿಸ್ನೆಸ್ ಮಾಡಿ ಅಂದ್ರ? ಹೇಳಿ, ಸಾಲ ಮಾಡಿ ಬಿಸ್ನೆಸ್ ಮಾಡಿ ಅಂದ್ರ? ನಿಮ್ಮ ಹತ್ರ ಇರಬೇಕು ಸೇಫ್ಟಿ, ಹಗ್ಗ ಇಟ್ಕೊಂಡಿರ್ಬೇಕು. ಬಿದ್ದು ಬಿಟ್ರೆ ಅಕಸ್ಮಾತ್ ತಯಾರಿ ಮಾಡಿದ್ರ, ಒಂದು ಹೋಟೆಲ್ ಹೋಗಿ ಕೆಲಸ ಮಾಡಿದ್ದೀರಾ, ಒಂದು ಹೂವು ಕೆಲಸ ಮಾಡಿದ್ದೀರಾ, ಸಪ್ಲೈ ತರೋದು ಬೆಳೆಯೋದು ಇನ್ನೊಂದು ಇಲ್ಲ. ಅವ್ನು ಯಾರೋ ಮಾಡಿಬಿಟ್ಟವನೇ ಬರೀ ಕಾಪಿಗಳೇ ಮಾಡೋದು. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ? ವರ್ಷಗಟ್ಲೆ ತಪಸ್ ಮಾಡಿರ್ತಾರೆ ಗೊತ್ತಾ? ಇಲ್ಲ 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 ಕಾಪಿ ಮಾಡಿ ನಾನು ಮೋಸ ಹೋಗ್ಬಿಟ್ಟೆ ಕೃಷ್ಣ. ಬ್ಯಾಂಕ್ ಅವ್ರು ಬಂದು ಎಲ್ಲ ಜಪ್ತಿ ಮಾಡಿಬಿಟ್ರು ಕೃಷ್ಣ. ಸಾಲಗಾರರು ಬಂದು ಜಪ್ತಿ ಮಾಡಿಬಿಟ್ರು ಕೃಷ್ಣ. ಸಾಲ ಕೊಟ್ಟವ್ರು ಬಂದು ನಮ್ಮನ್ನ ಮೂತಿ ನೋಡದೆ ಚಚ್ಚಿಬಿಟ್ರು ಕೃಷ್ಣ. ಎದುರುಗಡೆ ಪಬ್ಲಿಕಲ್ಲಿ ನಿಂತ್ಕೊಬಿಟ್ಟು ನಮ್ಮನ್ನ ಉಗಿದ್ರು ಕೃಷ್ಣ. ಭಗವಂತ ಹೇಳಿದ್ನ, ಸಾಲ ಮಾಡಿ ನಿಮ್ಮನ್ನ ತುಪ್ಪ ತಿನ್ನಿ. ಅದೇ ಸಾಲ ಮಾಡಿ ನಿಮ್ಮನ್ನ ಬಿಸ್ನೆಸ್ ಮಾಡಿ, ಸಾಲ ಮಾಡಿ ನಿಮ್ಮನ್ನ ವ್ಯವಹಾರ ಮಾಡಿ. ಹೌದು, ಸಾಲ ಮಾಡಿ ಬೆಟ್ಟಿಂಗ್ ಆಡಿ, ಸಾಲ ಮಾಡಿ ಟ್ರೇಡಿಂಗ್ ಆಡಿ. 10% ಬಂದ್ಬಿಡ್ತು. 3 ತಿಂಗಳು ಕೊಟ್ಟ ಅವನು. 4ನೇ ತಿಂಗಳು ಸ್ನೇಹಿತರ ಹತ್ರ 10 ಲಕ್ಷ, ಬಂಧುಗಳ ಹತ್ರ 10 ಲಕ್ಷ, ಬ್ಯಾಂಕಲ್ಲಿ ಒಂದು 50 ಲಕ್ಷ, ಇರೋ ಒಡವೆಲ್ಲ ಒಂದು 50 ಲಕ್ಷ, ಹೆಂಡತಿ ಮನೆಯವ್ರ ಹತ್ರ ಒಂದು 20 ಲಕ್ಷ, ಅಣ್ಣ ತಮ್ಮಂದ್ರ ಹತ್ರ ಎಲ್ಲ ತಗೊಬಂದು 2 ಕೋಟಿ ಇಟ್ಟಿದ್ದೆ ಅವನ್ ಶಿವ ಅಂತ. ನಿಮ್ಮ 2 ಲಕ್ಷಕ್ಕೆ ಏನು ಒಂದು 20,000 30,000 3 ತಿಂಗಳು ಕೊಟ್ಟಿದ್ನಲ್ಲ, ಬ್ರಹ್ಮಾನಂದವಾಗಿ ಎತ್ಕೊಂಡು ಹೋದ. ಬ್ರಹ್ಮಾನಂದವಾಗಿ. ಯಾರದು ತಪ್ಪು? ನಿಮ್ಮನ್ನ ಸೇಫ್ಟಿ ಇಟ್ಕೊಳ್ಳದೆ ಇಳಿ ಅಂದ್ರ? ಸಾಲ ಮಾಡಿಬಿಟ್ಟೆ ಕೃಷ್ಣ, ನಮ್ಮವ್ರಿಗೆ ಅಲ್ವಾ ಮನೆ ಕಟ್ಟಿದ್ದು ಕೃಷ್ಣ. ನಿನ್ನನ್ನು ಸಾಲ ಮಾಡಿ ಮನೆ ಕಟ್ಟಿ ನಿನ್ನ ಸಾಲ ಅವ್ರು ತೀರಿಸ್ತೀನಿ ಅಂದ್ರ? ಎಲ್ರೂ ಕೇಳಿದ್ರು ಕೃಷ್ಣ ಸಾಲ, ನೀ ಮನೆ ಇಲ್ವೇನೋ ಅಂದ್ರು. ಅದಕ್ಕೆ ನಾನು ತಲೆ ಕೆಟ್ಟು ಮಾಡಿಬಿಟ್ಟೆ. ಮೋಸ ಯಾರ್ದು? ಯಾರೋ ಪ್ರಚೋದನೆ ಮಾಡ್ತಾರೆ ಕೃಷ್ಣ. ನೀನು ಅದಕ್ಕೆಲ್ಲ ಡೈವ್ ಹಾಕ್ಬಿಡೋದ ಕೃಷ್ಣ? 10ನೇ ಫ್ಲೋರಿಂದ ಧುಮುಕ್ಬಿಡು ಕೃಷ್ಣ. ಪ್ಯಾರಾಶೂಟ್ ಇಲ್ಲದೆ ಧುಮ್ಕೋ, ಕೆಳಗಡೆ ಸೇಫ್ಟಿ ಇಲ್ಲದೆ ಧುಮ್ಕೋ. ಏನ್ ಅಂದ್ಕೊಂಡಿದ್ದೀರಾ ಮಕ್ಕಳೇ? ಏನ್ ಅಂದ್ಕೊಂಡಿದ್ದೀರಾ? ಎಲ್ಲವನ್ನ ಭಗವಂತನನ್ನ ಇಲ್ಲ ಎದುರುಗಡೆ ಇರೋ ವ್ಯಕ್ತಿಯನ್ನ ಬ್ಲೇಮ್ ಮಾಡೋದು. ಅವನ್ ಸರಿ ಇಲ್ಲ, ಅವನ್ ಸರಿ ಇಲ್ಲ, ಅವನ್ ಸರಿ ಇಲ್ಲ. ಅಲ್ಲ, ನಾವು ಸರಿ ಇಲ್ಲ. ಕೃಷ್ಣ ಏನ್ ಹೇಳಿದ್ರೆ ಹೇಳಿ? ಮೋಸವೇ ಇಲ್ಲ. ಯಾಕಂದ್ರೆ ನಾವು ಅವಕಾಶವೇ ಕೊಟ್ಟಿಲ್ವೇ ಮೋಸ ಹೋಗೋಕೆ. ಪ್ರತಿ ಹೆಜ್ಜೆಯೂ ವಿಚಾರಿಸಿ ಇಡ್ತಿದ್ದೀವಿ.
ವಿಚಾರಿಸ್ತೀವಿ, ಹಿಂದೆ ಮುಂದೆ ವ್ಯಕ್ತಿತ್ವ ಎಲ್ಲ ನೋಡೋಣ, ಆಮೇಲೆ ಏನ್ ಮಾಡೋಣ, ಯಾವ ರೀತಿ ಮಾಡೋಣ, ಹೇಗ್ ಮಾಡೋಣ. ಇಲ್ಲ, ಮೋಸ ಎನ್ನುವುದೇ ಪ್ರಪಂಚದಲ್ಲಿ ಇಲ್ಲ. ತಪ್ಪು ನಮ್ಮದೇ, ನಮ್ಮ ಆಲೋಚನೆಗಳೇ ತಪ್ಪು. ನಾವು ಅವಕಾಶ ಕೊಟ್ಟಿದ್ದು. ಒಂದು ನಿಮಿಷ ಕೊಡುವಾಗ ಅದು 10,000 ಇರಲಿ, 10 ಲಕ್ಷ ಇರಲಿ, ಇಲ್ಲ 10 ಹೆಜ್ಜೆ ಇರಲಿ, 10 ಫ್ಲೋರ್ ಇರಲಿ, ಬರೆಸ್ಕೊಂಡ್ರ, ಕಾಗದ ಪತ್ರ, ರೈಟಿಂಗು, ಅನುಭವಸ್ಥರು, ಹಿರಿಯರು, ಒಂದು ಚಾರ್ಟರ್ಡ್ ಅಕೌಂಟೆಂಟ್, ಒಂದು ಲಾಯರ್, ಎಕ್ಸ್ಪರ್ಟ್ಸ್ ಕೇಳಿದಿರಾ? ಇಲ್ಲ. ಕರ್ಣ ಅದೇ ಅಲ್ವಾ ಮಾಡಿದ್ದು. ಕರ್ಣ ಮಾಡಿದದೇ ಮಾಡೋದೆಲ್ಲ ಮಾಡಿಬಿಟ್ಟು ಕೃಷ್ಣ ನಾನು ಮೋಸ ಹೋಗ್ಬಿಟ್ಟೆ, ಕೃಷ್ಣ ಮೋಸನೇ ಇಲ್ಲ ಕಣೋ ಅಂತ ನಗುತ್ತಾನೆ ಬಿದ್ದು. ಧರ್ಮರಾಯರಿಗೂ ಅದೇ ಹೇಳೋದು, ನೀನು ಜೂಜಾಡೋಕೆ ಹೋಗೋಕ್ ಮೊದಲು ಇಷ್ಟೊತ್ತೇ ಆಡ್ತೀನಿ, ಇಷ್ಟೇ ಪಣಕ್ಕೆ ಇಡ್ತೀನಿ ಅಂತ ಸಿದ್ಧತೆ ಮಾಡ್ಕೊಂಡ್ಯಾ. ರಾಜರುಗಳು ಆಡ್ತಾರೆ ನಿಜ, ಆಡ್ಬೇಕೋ, ಮೋಜು ಬೇಕೋ. ಮೋಜು ಮಸ್ತಿ ಇಲ್ಲದ ಮನುಷ್ಯ ಇನ್ನೇನು, ಒಂದು ತಮಾಷೆಗೆ ಒಂದು ಬೇಕು. ತಗೊಳ್ಳೋ ಇಷ್ಟು ಒಂದು ಇಟ್ಕೊಂಡು ಬಂದಿದ್ದೇನಪ್ಪ. ಮೊದಲೇ ನನ್ನನ್ನು ನೆನೆಸ್ಕೊಂಡ್ಯಾ, ನನ್ನನ್ನು ಕೇಳಿದೀಯಾ, ಭೀಷ್ಮರನ್ನು ಕೇಳಿದ್ಯಾ, ದ್ರೋಣರನ್ನು ಕೇಳಿದ್ಯಾ, ವಿದುರರನ್ನು ಕೇಳಿದ್ಯಾ, ಕೃಪಾಚಾರ್ಯನ್ನ ಕೇಳಿದ್ಯಾ, ನೀನು ಒಡ ಊಟದವ್ರನ್ನ ಕೇಳಿದ್ಯಾ, ನೀನು ಹೆಂಡ್ತಿನ ಕೇಳಿದ್ಯಾ, ಚರ್ಚೆ ಏನಿಲ್ಲ. ಅವ್ನು ಕರೆದ್ನಂತೆ, ಇವನು ಬಂದು ಆಡದ್ನಂತೆ, ಇವೆಲ್ಲ ಆದ್ಮೇಲೆ ಕೃಷ್ಣ ನಾನು ಮೋಸ ಹೋಗ್ಬಿಟ್ಟೆ. ಕೃಷ್ಣ ಮೋಸವೇ ಇಲ್ಲ, ಅವಕಾಶ ಕೊಟ್ಟವನೇ ಮೋಸಗಾರ. ನಿಜವಾದ ಮೋಸಗಾರ ಯಾರು ಗೊತ್ತೇನೋ ಅದು ನೀನೇ ಕಣೋ ಅಂತಾರೆ. ಅವಕಾಶ ಕೊಟ್ಟವನೇ ಮೋಸಗಾರ, ಅವಕಾಶ ಕೊಟ್ಟವನೇ ಮೋಸಗಾರ. ದಟ್ ಇಸ್ ದೇರ್. ತಪ್ಪು ನಿಮ್ಮದು, ಆಲೋಚನೆ ಮಾಡಿ. ಇಂಥದ್ದೇ ಕೃಷ್ಣ ಹೇಳಿದ ಹಾಗೆ ಕುಂಭರಾಶಿಯವರು ಕೂಡ ಮಾಡಿಕೊಂಡಿರೋ ಎಡವಟ್ಟುಗಳು. ನೀವು ನಂಬಿದವರೇ ನಿಮಗೆ ಕುತ್ತಿಗೆ ಕುಯ್ತಿದ್ದಾರೆ. ಕೃಷ್ಣ ಗುರುಗಳೇ ನಮ್ಗೆಲ್ಲರೂ ಮೋಸನೇ ಗುರುಗಳೇ. ಹೌದಲ್ವಾ? ಅವ್ರಿಗೆ ಹೇಗಿದೆ 2025 ವರ್ಷ ಭವಿಷ್ಯ? ಒಂದು ಪುಟ್ಟ ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು ಮಕ್ಕಳೇ, ವರ್ಷ ಭವಿಷ್ಯ 2025 ಕುಂಭರಾಶಿ. ನೀವೆಷ್ಟು ಬಾರಿ ಹೇಳಿದ್ದೀರ ಹೇಳಿ, ನಾನು ಮೋಸ ಹೋಗ್ಬಿಟ್ಟೆ. ಕೃಷ್ಣ ಹೇಳಿದಾಗೆ ಮೋಸ ಇಲ್ಲ. ಎಲ್ರಿಗೂ ಹೇಳ್ತಿದ್ದೀನಿ, ಬರೀ ಕುಂಭರಾಶಿಗಲ್ಲ, ಎಲ್ರಿಗೂ ಹೇಳ್ತಿದ್ದೆ. ಅವಕಾಶ ಕೊಟ್ಟವನೇ ಮೋಸಗಾರ, ಅವಕಾಶ ಕೊಟ್ಟವನೇ. ಪ್ರತಿನಿತ್ಯ ನೋಡಿ, ಒಂದು ಅಡಿಗೆ ಮನೆಗೆ ಕತ್ತಿ, ತರಕಾರಿ ಹಚ್ಚೋ ಕತ್ತಿ ಅಮ್ಮ ನೋಡಿ ತುಕ್ಕಿಡಿತಿದೆ ಅಂದರೆ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಉಜ್ತಾಳೆ, ಶಾರ್ಪ್ ಮಾಡ್ತಾಳೆ, ದಿನ ನೋಡ್ಕೋತಾಳೆ. ತುಕ್ಕಿಳಿದಿದ್ದಾಗೆ ಎಣ್ಣೆ ಹಚ್ಚಿಡ್ತಾಳೆ, ಹುಷಾರಾಗಿ ಪ್ರಿಸರ್ವ್ ಮಾಡಿರ್ತಾಳೆ, ನೀರಲ್ಲಿ ಇಡಲ್ಲ, ನೀರು ಬೀಳುವ ಹಾಗೆ. ಎಷ್ಟು ಭದ್ರತೆಯಿಂದ ಎತ್ತಿಟ್ಟಿರ್ತಾಳೆ. ಯೋಚನೆ ಮಾಡಿ ನೋಡಿ. ಒಂದು ಸಾಮಾನ್ಯತೆ, ಒಂದು ಚಪ್ಪಲಿ ಯೋಚನೆ ಮಾಡಿ ನೋಡಿ. ಒಂದು ಚಪ್ಪಲಿ ತಗೊಳ್ಳೋವಾಗ ಎಷ್ಟು ಕೇರ್ಫುಲ್ ತಗೋತೀವಿ, ಒಂದು ಶರ್ಟ್ ತಗೊಳ್ಳೋವಾಗ ಎಷ್ಟು ಕೇರ್ಫುಲ್ ತಗೋತೀವಿ. ನಾವು ಭಾರತೀಯರಿದ್ದೀವಲ್ವಾ, ನಮ್ಮಲ್ಲಿ ಇರುವಷ್ಟು ಕಂಜೂಸ್ತನ, ವಿಚಾರಿಸುವತನ ಇದೆಷ್ಟು ಬೆಂಡೆಕಾಯಿ ತಗೊಳ್ಳೋವಾಗ ಮುರಿತೇವೆ. ಒಂದು ಚಪ್ಪಲಿ ತಗೊಳ್ಳೋವಾಗ, ಒಂದು ಕಟಿಂಗ್ ಶಾಪು, ಹೌದು, 10 ರೂಪಾಯಿ ಜಾಸ್ತಿ ಅಂದರೆ ಸಾಕು, ವಿ ಆರ್ ಎ ಬಿಗ್ಗೆಸ್ಟ್ ಬಾರ್ಗೇನರು, ನೆನ್ಪಿಟ್ಕೊಳ್ಳಿ. ಆನ್ಲೈನಲ್ಲಿ ಇವತ್ತಿಗೂ ಕೂಡ 300 - 500 ರೂಪಾಯಿ ಅಷ್ಟೇ ಅಂತೆ. ಒಂದು ಮಾರ್ಕೆಟ್ ಸೈಜ್ ಅಂತ ಹೇಳ್ತಾರೆ, ಪರ್ಚೇಸಿಂಗ್ ಕೆಪಾಸಿಟಿ ಒಬ್ಬ ಭಾರತೀಯ. ಅಮೇರಿಕನ್ ಸೈಜ್ ಎಷ್ಟು ಗೊತ್ತಾ? ಮಿನಿಮಮ್ ಅಂದ್ರು 15,000. ನಮ್ಮದು 500 ರೂಪಾಯಿ ದಾಟಿಲ್ಲ. ಅವ್ರು ಆನ್ಲೈನಲ್ಲಿ ಅಷ್ಟು ಬಂಡದ ಇರುವಾಗ ತರಿಸ್ಕೊತಾರೆ. 15,000 ಮಿನಿಮಮ್. ನಮ್ಮದು ಅಷ್ಟೇ ಇರೋದು ಆವ್ರೇಜ್ ಪರ್ಚೇಸ್, 350 - 500 ರೂಪಾಯಿ.
15,000 ಮುಟ್ಟೋಕೆ ಲೆಕ್ಕ ಹಾಕೊಳ್ಳಿ. ಮುಟ್ಟುಬಿಡ್ತು ಅಂದರೆ ಈ ಆನ್ಲೈನ್ ಕಂಪ್ನಿಗಳು ಎಲ್ಲಿಗೆ ಹೋಗಿ ಬಂದು ನಿಲ್ಲುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಅವರ ಪ್ರಾಫಿಟ್ ಶೇರ್ ಅಲ್ಲಿ ತಲುಪಬೇಕು. ಅಲ್ಲಿಗೆ ತಲುಪಬೇಕು ಅಂದರೆ ಅಷ್ಟು ಇನ್ಕಮ್ ಇರಬೇಕು, ಹೌದಲ್ವಾ? ನಾವು ಅಷ್ಟು ಯೋಚಿಸ್ತೇವೆ. ಕ್ಯಾಶ್ ಆನ್ ಡೆಲಿವರಿ 80% ಇವತ್ತಿಗೂ. ಆನ್ಲೈನಲ್ಲಿ ಕ್ಯಾಶ್ ಹಾಕಲ್ಲಪ್ಪ, ಬರಲಿಲ್ಲ ಅಂದರೆ ಐಟಮು, ಆಮೇಲೆ ಅವನಿಗೆ ಫೋನ್ ಮಾಡೋದು ಯಾರು, ಸುತ್ತೋದು ಯಾರು, ನೀನು ತಗೋಬಾ ಕೊಡು, ನಾನು ತೊಗೊಂಡು ದುಡ್ಡು ಕೊಡ್ತೀನಿ ಅಂತೇವೆ, ಹೌದು ಅಲ್ವಾ? ಯೋಚನೆ ಮಾಡಿ ನೋಡಿ ಮಕ್ಕಳೇ. ಇಷ್ಟು ಎಚ್ಚರಿಕೆ ತಗೊಳ್ಳೋಣ ನಾವು. ಇಷ್ಟು ಸಣ್ಣ ಸಣ್ಣ 350-500 ರೂಪಾಯಿ ಐಟಮ್ಗೆನೆ ಜೀವನವನ್ನೇ ಪಣಕ್ಕೆ ಇಟ್ಬಿಡೋದು. ಎಲ್ಲಾನು ನಂಬೋದು. ಈ ಕೊಂಬು ರಾಶಿ ಅದೇ ಮಾಡ್ಕೊಂಡಿರೋ ನೋವುಗಳು. ನೀವು ನಂಬಿಯೇ ನಿಮಗೆ ನೀವೇ ಬಂದು ಉಳಿ ಹೊಡ್ಕೊಂಡಿರೋದು. ಈ 5-6 ವರ್ಷದಿಂದ ಯಾರೋ ಮೂರ್ಖನ್ ನಂಬಿದ್ರಿ, ಜೊತೆಲಿರೋರು ನಂಬಿದ್ರಿ, ಮನೆಯವ್ರು ನಂಬಿದ್ರಿ. ಯಾರು ಮೋಸ ಮಾಡಿಲ್ಲ ಹೇಳಿ ಮಕ್ಕಳ ನಿಮಗೆ? ಎದೆ ಎಷ್ಟು ಕಲ್ಲಾಗಿದೆ ಹೇಳಿ, ಎಷ್ಟು ಎಚ್ಚರಿಕೆ ಆಗ್ಬಿಟ್ಟಿದೆ ಹೇಳಿ. ಕೈ ಹಿಡಿದು ನಡೆಸಿದ್ರಿ, ಅನ್ನ ಕೊಟ್ರಿ, ನೆರಳು ಕೊಟ್ರಿ, ಬದುಕು ಕೊಟ್ರಿ, ಗೆಲುವು ಕೊಟ್ರಿ. ಏನೂ ಇಲ್ದಿದ್ದಾಗ ನಿಮ್ಮ ಹತ್ರ ಬಂದಾಗ ಅವರು ನಮ್ಮ ಗುರುಗಳ ಹತ್ರ ನಾನು ನೋಡಿದ್ದಾನೆ, 40 ಲಕ್ಷದ ಒಂದು ವ್ಯವಹಾರಕ್ಕೆ ಒಬ್ಬರು ಬಂದು ನಿಂತಾಗ ಹೋಗೋ 40 ಕೋಟಿ ಅಂದರೆ ಇವತ್ತು 400 ಕೋಟಿ ವ್ಯವಹಾರ ಮಾಡ್ತಿದ್ರೆ ತಿರುಗಿ ಕೂಡ ನೋಡಲ್ಲ. ನಿಂತವರು ನಮ್ಮ ಗುರುಗಳೇ. ಅವ್ರನ್ನ ನೆನೆಸ್ಕೊಳ್ಳೋದು ಇಲ್ಲ. ಏನು ಗುರುಗಳೇ ಅಂದರೆ ಕುಂಭರಾಶಿ ಅಲ್ವಾ, ಬಿಡ ಸುಮ್ಮನಿರಿ ಗುರುಗಳೇ ಅಂತ ಬೈತಿರ್ತಾನೆ. ಎಷ್ಟಾದ್ರೂ ತಕಡಿ ಮಾತಲ್ವಾ ನಮ್ಮದು, ತಕಡಿ ರಾಶಿ. ಅವ್ರು ನಂತಿರ್ತಾನೆ, ಹೋಗಿ ಗುರುಗಳೇ ನೀವು ಹಿಂಗೆಲ್ಲ ನೀವು ಇದು ಮಾಡ್ಕೊಂಡು. ಕುಂಭರಾಶಿ ಅದೇ ಆಗಿರೋದು. 6 ವರ್ಷದಿಂದ 2018ರಿಂದಲೇ ಶುರು ಆಗಿರೋದು. 2020ರಿಂದ ನಿಮಗೆ ಗೊತ್ತಿಲ್ಲ. ಎಲ್ಲರೂ ನಂಬಿಕೆ ದ್ರೋಹಿಗಳೇ. ಕಾರಣ ನೀವೇ ದೊಡ್ಡ ನಂಬಿಕೆ ದ್ರೋಹಿ. ಅವ್ರು ನಂಬಿದ್ದೇ ದೊಡ್ಡ ನಂಬಿಕೆ ದ್ರೋಹಿ. ನಿಮ್ಮನ್ನು ಯಾರು ನಂಬಬೇಕು ಅಂತ ಹೇಳಿದ್ರು? ನಿಮ್ಮನ್ನು ಯಾರು ಕೊಡು ಅಂದ್ರು? ನಮ್ಮನ್ನು ಯಾರು ಪಕ್ಕಕ್ಕೆ ನಿಲ್ಸ್ಕೊ ಅಂದ್ರು? ಪ್ರಾಕ್ಟಿಕಲ್ ಆಗಿ ದುಡ್ಡು ಎಣಿಸು ಅನ್ಬೇಕಿತ್ತು ನೀವು. ನನ್ನ ಸರ್ವಿಸ್ಗೆ ದುಡ್ಡು ಇಟ್ಬಿಟ್ಟು ಎದ್ದೋಕ, ಪೂರ್ತಿ ನಿನ್ನ ಲಾಭದಲ್ಲಿ ಇಷ್ಟು 30% ನನ್ಗೆ ಇಡು ಅಂತೇಳಿ ನನ್ನ ಹತ್ರ ಲೆಕ್ಕ ಬರಬೇಕು ಅನ್ಬೇಕಿತ್ತು. ನೀವು ಮಾಡಿಕೊಟ್ರೆ ಅವ್ನು ಬೆಳೆದ ಮೇಲೆ ಅವನು ಸಿಂಗನೂಲರು ಸಿಂಗರಯ್ಯ ಆಗ್ಬಿಟ್ಟಿದ್ದಾನ. ಬೆಳೆದ ನಂತರ ಅಷ್ಟೇ. ಹೌದು 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 ಹೌದು, ಇದು ಹಾಗೆಯೇ. ಇನ್ನೊಂದು ನಮ್ಮ ಗುರುಗಳು ನೋಡ್ಬೇಕು, ತಮ್ಮ ಕಾರ್ ಮಾರಿ ಕಾರ್ ಕೊಡ್ಸಿದ್ದಾರೆ, ಅವ್ನು ನಿಯತ್ತೇ ಇಲ್ಲ ಆ ಮನುಷ್ಯನ್ಗೆ. ಏನೋ ಮಾತಾಡ್ಬಿಟ್ಟಿದ್ದಾನೆ. ಏನ್ ಗುರುಗಳೇ ಇದು? ನಿಮ್ಮ ಕಾರು ಮಾರಿಸಿ ಅವನಿಗೆ ಕಾರಿಗೆ ತಗೊಳಕ್ಕೆ ದುಡ್ಡು ಕೊಟ್ರಿ. ಏನ್ ಮಾಡೋದು? ನನ್ನ ಹೆಂಡತಿ ಮಕ್ಕಳು ಹಿಂಗ್ ಕೇಳ್ತಿದ್ದಾರೆ ಅಂತೆಲ್ಲ ಕೇಳ್ಕೊಂಡ. ಇರ್ಲಿ, ಅವನಿಗಿಂತ ನಂಬಿಕೆ ದ್ರೋಹ ಮಾಡಿದ್ದೀನಿ ಯಾರು ಇಲ್ಲ. ನಿಮ್ಮನ್ನ ಯಾರು ನಂಬಿ ಅಂತ ಹೇಳಿದ್ರೆ ಅವ್ನಿಗೆ ಯಾರು ಕೊಡಿ ಅಂತ ಹೇಳಿತ್ತು. ಏನೋ ಒಂದು 5,000 ಟೋಕನ್ ಅಡ್ವಾನ್ಸ್ ಕೊಡ್ತಾನೆ ಅಷ್ಟೇ, ನಿನ್ನ ಕೆಪಾಸಿಟಿ ಇದ್ರೆ ತಗೋ ಹೋಗು ಅನ್ಬೇಕಿತ್ತು. ಕನ್ಸಲ್ಟೆಂಟ್ ಆಗಿ ಇಟ್ಕೋಬೇಕಿತ್ತು. ನೀವು ಪೂರ್ತಿ ಪರ್ಮನೆಂಟ್ ಜಾಬರ್ ಥರ ಇಟ್ಕೊಂಡು, ಈ ಕೆಲಸ ಮಾಡಿದ್ರೆ ಇಷ್ಟು ಸಂಬಳ, ಇಷ್ಟೇ 5,000, ಅದ್ರ ಮೇಲೆ ಮಾಡಿದ ಪರ್ಫಾರ್ಮೆನ್ಸ್ ಅಂತ. ಹೋಗಿ ಗುರುಗಳೇ ಈ ತಕಡಿ ಒಂದು ಮಾತು ನೀವು ಕೇಳೋದಿಲ್ಲ ಅಂತ ಬೈದಿತ್ತೆ. ಮಾಡಿ ಇಟ್ಕೊಬಿಟ್ರು. ಅವ್ನು ತಿಂದು ತಟ್ಟೆ ಸಮೇತ ಕತ್ಕೊಂಡು ಹೊಡೋಗ್ಬಿಟ್ಟಿದ್ದಾನೆ. ಇನ್ನೊಬ್ಬ ನೋಡ್ಬೇಕು, ಚಪ್ಪಲಿ ಕತ್ಕೊಂಡು ಹೊಡೋಗ್ಬಿಟ್ಟಿದ್ದಾನೆ ಇನ್ನೊಬ್ಬರದು. ಅವ್ರ ಮನೆಯಲ್ಲಿ ಒಂದು 4 ಜೊತೆ ಚಪ್ಪಲಿ ಇದ್ರೆ. ಏನು ಹೇಳ್ತೀರಾ ಮಕ್ಕಳೇ? ಎಷ್ಟು ಜನ ಕುಂಭರಾಶಿ ಅವ್ರ ಕಥೆಗಳು ನಾನು ಕೇಳಿದ್ದೇನೆ ಗೊತ್ತಾ? ಆದ್ರೂ 2025 ಏನು ಗೊತ್ತಾ ನಿಮಗೆ? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಏನೇ ಬರಲಿ. ಇದು ನೀವು ಕುಂಭರಾಶಿಗೆ ಇದು ಪೂರ್ತಿಯಾಗಿ ಈ ಹಾಡು ಅಟ್ಯಾಚ್ ಆಗುತ್ತೆ. ನೀವು ಬೀಳೋದಿಲ್ಲ ಮಕ್ಕಳು, ಎದೊಳ್ತೀರಿ ನೀವು. ಬಟ್ ಈ ಬಾರಿ ಗುರು ಬಂದು ಬುಧನ ಮನೆಯಲ್ಲಿ ಬರೋದ್ರಿಂದ ಯು ಬಿಕಮ್ ಅ ಮೋರ್ ಶಾರ್ಪರ್, ಯು ಬಿಕಮ್ ಎ ಡೀಲ್ ಮಾಸ್ಟರ್. ಈಗೆಲ್ಲ ಮೊದಲಿನ ಥರ ಹಿಂದಕ್ಕೆ ಹೋಗಲ್ಲ, ಹಿಂದೆ ಬಿದ್ದು ಹೋಗಲ್ಲ, ಕನ್ವಿನ್ಸ್ ಮಾಡೋಕೆ ಹೋಗಲ್ಲ. ಹೇಳಿದ್ದೀನಿ ಇಷ್ಟ ಇದ್ರೆ ಬಾ, ನನ್ನ ಆಪ್ಷನ್, ಗೆಟ್ ಔಟ್. ಅಲ್ಲಿ ತುಂಬ ಮೌನಿ ಆಗ್ಬಿಟ್ಟಿದ್ದೀರಿ. ಯಾರ ಹತ್ರನೂ ಹೇಳ್ತಿಲ್ಲ, ಯಾರ ಹತ್ರನೂ ಮಾತಾಡ್ತಿಲ್ಲ. ತುಂಬ ಕಂಟ್ರೋಲ್ ಯುವರ್ ಮೈಂಡ್. 5 M's ಮೈಂಡು, ಮೌತು, ಮೂಡು, ಮೂರನ್ನು ಒಂದು ಹಂತಕ್ಕೆ ತಗೊಂಡು ಬರ್ಲಿಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೀರಾ ನೀವು. ಯುವರ್ ಮೈಂಡ್, ಯುವರ್ ಮೂಡ್, ಅದ್ಭುತವಾಗಿ. ಯುವರ್ ಮನಿ, ಸೂಪರ್ ಸೂಪರ್. ಯುವರ್ ಮ್ಯಾನರ್ಸ್, ನಿಮಗೆ ಮ್ಯಾನರ್ಸ್ ಇರೋ ವ್ಯಕ್ತಿಗಳು ನಡ್ತಿದೆ. 2025 ಅಂತೂ ನಿಮ್ಮಷ್ಟು ಲೆಕ್ಕಾಚಾರವಂತರಿರಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲ ಲೆಕ್ಕಾನೆ, ಎಲ್ಲುದ್ರಲ್ಲೂ ಲೆಕ್ಕಾನೆ, ಎಲ್ಲುದ್ರಲ್ಲೂ ಪಕ್ಕಾನೆ. ನೀವು ಮಾರ್ಬಿಡ್ತೀರಿ. ವಿಧಾನಸೌಧನ ಬೇಕಾದ್ರೆ ಮಾರ್ಬಿಡ್ತೀರಿ. ಈಗ ಅವ್ರಿಗೆ ಮಾರ್ಬಿಡ್ತೀರಿ ಬೇಕಾದ್ರೆ. ಪ್ರಿನ್ಸಸ್ ರೋಡನ್ನು ಕೂಡ ಮಾರ್ಬಿಡ್ತೀರಿ. ನಮ್ಮ ಪ್ರಿನ್ಸಸ್ ರೋಡ್ ತಾನೇ ಬೇಕು ಹೆಸರು, ತಗೊಳ್ಳಿ, ಕೊಟ್ಬಿಡಿ ಇಷ್ಟು. ರಾಜಾದಿರಾಜ ರೋಡು ಅಂತಲೂ ಬೇಕಾದ್ರೆ ಮಾರ್ಬಿಡ್ತೀರಿ. ಯಾರಿಗೆ ಬೇಕು ಹೇಳಿ, ಏನ್ ಬೇಕಾದ್ರೂ ಹೇಳಿ, ಕೊಡ್ತಾನೆ. ನಾನು ಕೊಡ್ತೇನೆ, ನನ್ನ ಫೀಸ್ ನನಗೆ ಬಂತ ಅನ್ನುವಂಥ ಒಂದು ಚಾಣಾಕ್ಷತೆಯ ವರ್ಷ.
ಯು ಆರ್ ಸೀನ್ ದಟ್. ಸೊ ಪಾದ ಶನಿ ಬಂದ್ಬಿಟ್ಟ ಈಗ. ಹೌದು, ಸ್ವಲ್ಪ ಪಾದಗಳು ನೋಡ್ಕೊಳ್ಳಿ. ಪಾದಗಳಲ್ಲಿ ಸಮಸ್ಯೆ ಶುರು ಆಗಿದೆ. ಮಂಡಿ ನೋವು, ಸೊಂಟ ನೋವು, ನ್ಯೂರೋಪತಿ ಪ್ರಾಬ್ಲಮ್ಸು, ನರ್ವಸ್ ಪ್ರಾಬ್ಲಮ್ಸು, ಆರೋಗ್ಯ ನೋಡ್ಕೊಳ್ಳಿ. ಅದೊಂದು ನೋಡ್ಕೊಳ್ಳೋದು ಬಿಟ್ರೆ, ಯಾಕಂದ್ರೆ ಶನಿ ಬೇರೆ ಗುರು ಸಾರದಲ್ಲಿ ಬರ್ತಾನೆ, ಏನೂ ಆಗೋಲ್ಲ. ಗುರು ಪಂಚಮಕ್ಕೆ ಬೇರೆ ಬರ್ತಾನೆ. ರಾಹು ಸ್ವಲ್ಪ ಕಲ್ಲು ಮಾಡಿಸ್ತಾನೆ. ನಿಮ್ಮ ಮಾತುಗಳು ಸ್ವಲ್ಪ ಕಹಿಯಾಗಿರ್ತವೆ. ಈಗ ಇಷ್ಟು ದಿನ ಮಾತಾಡ್ತಿರ್ಲಿಲ್ಲ, ಮೌನವಾಗಿದ್ರಿ. ಇವತ್ತು ಇಷ್ಟೇ ಲಾಟ್ರಿ, ಇಷ್ಟೇ ಬಹುಮಾನ. ಈಗಲೇ ಲಾಟ್ರಿ, ಈಗಲೇ ಬಹುಮಾನ ತಗೋ. ಹಾಗೇ ಇರುತ್ತೆ. ಸಾಕು. ಇನ್ನ ಟೂ ಗುಡ್ ಇಸ್ ಟೂ ಬ್ಯಾಡ್ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನಿಮಗೆ. ಸಾಕು ಈ ಒಳ್ಳೆತನ, ಸಾಕು ನಿಂತಿದ್ದು, ಸಾಕು ದಾರಿ ತೋರಿಸಿದ್ದು, ಸಾಕು ಬದುಕು ಕೊಟ್ಟಿದ್ದು ಅನ್ನತಕ್ಕಂಥದ್ದು. ನಾನು ಬದುಕಬೇಕು, ಬದುಕಿಸ್ಬೇಕು. ಈಗ ಕಲಿತೀರ. ನಾನು ಚೆನ್ನಾಗಿರ್ಬೇಕು, ನನ್ನವ್ರು ಚೆನ್ನಾಗಿರ್ಬೇಕು, ನಮ್ಮವ್ರು ಚೆನ್ನಾಗಿರ್ಬೇಕು. ಆಮೇಲೆ ಊರವರು ಸಾಬ್ರಿ ನೋಡ್ಬೇಕು ಅಂತ ಯಾವಾಗ್ಲೂ 4 ಜನ ಅದು ಇದು ಈಗ ಕೈ ಎತ್ತಿ ಧಾರಾಳಿ. ನೀವು ಯಾರು ಏನ್ ಮಾಡಿದ್ರು ಹೀಗೇ ಒಳಗಡೆನೆ ಕುಳ್ತಿದ್ರಲ್ವಾ? ಶಕ್ತಿಗೆ ಮೀರಿದ್ ನಿಂತಿದ್ರಿ, ಶಕ್ತಿಗೆ ಮೀರಿದ್ ಮಾಡಿದ್ರಿ. ಅಯ್ಯೋ ಬಾ ಅಂತಿಂಥದ್ದಲ್ಲ ಮಕ್ಕಳೇ. ಅದು ಹೆಂಗೆ ಅಂದ್ರೆ, ಒಳಗಡೆ ಎಲ್ಲಾರ ಮುಂದ್ಗಡೆ ಬಂದ್ಬಿಟ್ಟು ನಕ್ಬಿಟ್ಟು ಮಾತಾಡ್ಬಿಟ್ಟು ಒಳಗಡೆ ಬಂದು ಹಿಂಗೆ ತೆಗೆದ್ರೆ ಇಲ್ಲೆಲ್ಲ ಗಾಯಗಳೇ. ಎಲ್ಲ ಕ್ಲೀನ್ ಮಾಡಿ ಕ್ರೀಮ್ ಹಾಕ್ಕೊಂಡು, ಮದ್ದು ಹಾಕ್ಕೊಂಡು, ಮತ್ತೆ ಬ್ಯಾಂಡೇಜ್ ಕಟ್ಕೊಂಡು, ಅದ್ರ ಮೇಲೆ ಬನೀನ್ ಹಾಕ್ಕೊಂಡು, ಈ ಕವಚ, ಕರ್ಣನ್ ಕವಚದ ಥರ ಹಾಕ್ಕೊಂಡು, ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡು ಮೇಲೆ ಬಂದು, ಹೇಗಿದ್ದೀರಿ? ನಿಮಗೆ ಮಾತ್ರ ಗೊತ್ತು ಒಳಗಡೆ ಎಷ್ಟು ತೂತುಗಳಾಗಿದೆ, ಎಷ್ಟು ಗಾಯಗಳಾಗಿದೆ. ನಿಮ್ಗೆ ಇನ್ನೊಬ್ಬರಿಗೆ ಪಕ್ಕದಲ್ಲಿ ನಿಂತ್ಕೊಬಿಟ್ರೆ ನೀವು ಮರ್ತು ಬಿಡ್ತೀರಿ ನಿಮ್ಮ ಗಾಯನ. ಮತ್ತೆ ಅಂದು ಬಿಡ್ತೀರಿ. ಹುಷಾರ್. ಬೇಡ, ಬೇಡವೇ ಬೇಡ. ಒಂದು ಭೂಮಿ ಲಾಭ, ಮನೆ ಲಾಭ, ವ್ಯವಹಾರ ಲಾಭ, ಅಧಿಕಾರ ಲಾಭ, ಕಳೆದು ಹೋದ ಗೌರವ, ಕಳೆದು ಹೋದ ಹೆಸರು, ಕಳೆದು ಹೋದ ಕೀರ್ತಿ, ಕಳೆದು ಹೋದ ಪ್ರತಿಷ್ಠೆ, ಎಲ್ಲವನ್ನೂ ಮರಳಿ ಪಡೆಯತಕ್ಕಂಥ ಸುಭದ್ರ ಯೋಗ ನಿಮ್ಮದು. ಸುಭದ್ರಂ, ಭದ್ರ ಯೋಗವಾಗಿ ನಿಲ್ಲತಕ್ಕಂಥದ್ದಾಗುತ್ತಾ. ಅಂಥದ್ದೊಂದು ವಿಶೇಷ ಫಲವಿರತಕ್ಕಂಥ ಒಂದು ಯೋಗವಾಗಿ ನಿಲ್ಲುತ್ತೆ. ವಿಶೇಷ. ಏನೂ ಯೋಚನೆ ಮಾಡಬೇಡಿ, ಜಗಳಕ್ಕೆ ಹೋಗಬೇಡಿ, ತೋರಿಸ್ಕೋಬೇಡಿ, ಹೇಳಬೇಡಿ. ಒಂದು ದೊಡ್ಡ ವಾಹನ ತಗೊಳ್ಳೋ ಯೋಗ ಇದು. ದೊಡ್ಡದು. 10 ಲಕ್ಷ ತಗೊಳ್ಳೋರು 3 ಪಟ್ಟು 30 ಲಕ್ಷ, 30 ಲಕ್ಷದಿರೋರು 60 ಲಕ್ಷ, 60 ಲಕ್ಷದಿರೋರು 1 ಕೋಟಿ ಕಾರ್ ತಗೋತೀರಿ. ಒಂದು ಮನೆ ವಿಚಾರ, ಒಂದು ಭೂಮಿ ವಿಚಾರ, ತಗಾದ ವಿಚಾರ, ಒಡ ಹುಟ್ಟಿದವರ ವಿಚಾರ, ಕುಟುಂಬ ಕಲಹ ವಿಚಾರ, ಕೋರ್ಟ್ ವಿಚಾರಗಳಲ್ಲಿ ವಿಜಯವನ್ನು ಪಡೆಯುತ್ತೀರಿ. ಸುಖಯೋಗ, ಸ್ತ್ರೀ ಸುಖಯೋಗ, ಮನೆಯಲ್ಲಿ ಪ್ರಯಾಣ, ದೂರ ಪ್ರಯಾಣ, ವಿದೇಶ ಪ್ರಯಾಣ. ನನಗೆ ತಿಳಿದಿರೋ ಹಾಗೆ ಕರೆಕ್ಟಾಗಿ 2 ವರ್ಷ ನೀವು ಹಿಡ್ಕೊಂಡ್ರೆ ಸಿಂಹಕ್ಕೆ ಬರೋ ಗುರು ನಿಮಗೆ ಅಪರ ಕುಬೇರೇಶ್ವರರನ್ನ ಮಾಡುತ್ತೆ. ಕೆಲವರನ್ನ ಅಪರ ಕುಬೇರೇಶ್ವರರನ್ನಾಗಿ ಮಾಡುತ್ತದೆ. ಎಲ್ಲೋ ಇದ್ದವರನ್ನ 0 to ಹೀರೋ. 6 ಲಕ್ಷಕ್ಕಿರೋರ್ನ 60 ಲಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. 60 ಲಕ್ಷ ಇರೋರ್ನ 6 ಕೋಟಿಗೆ ಕರ್ಕೊಂಡು ಹೋಗುತ್ತೆ. 6 ಕೋಟಿಗೆ ಇರೋರ್ನ 60 ಕರ್ಕೊಂಡು ಹೋಗ್ಬೋದು, ಇಲ್ಲ 100 ಕೋಟಿಗೆ ಕರ್ಕೊಂಡು ಹೋಗ್ಬೋದು. ದಿವಾಳಿ ಅಂತೂ ಇಲ್ಲ. ದಿವಾನ್ ನೀವು ಇನ್ನು ಮೇಲೆ ನೀವು ದಿವಾನೆ ಬಿಟ್ಬಿಡಿ. ಆ ತಾಯಿ ಜಗನ್ಮಾತೆಯನ್ನ ನೆಚ್ಕೊಳ್ಳಿ, ತಾಯಿ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ತಾಯಿ ಜಗನ್ಮಾತೆಗೆ ಸರೆಂಡರ್ ಆಗಿ, ಯಾವುದಾದ್ರೂ ಶಕ್ತಿ ದೇವತೆಗೆ ಸರೆಂಡರ್ ಆಗ್ಬಿಡಿ. ಕುಂಭರಾಶಿ. ಅಮ್ಮ ಜಗನ್ಮಾತೆ ರಾಜರಾಜೇಶ್ವರಿ ಇದು ನೀನೇನಮ್ಮ. ಅಮ್ಮ ನನ್ನ ಜ್ಞಾನಗಂಗಾ, ನನ್ನ ಕಾಳಿಕಾಂಬ, ನನ್ನ ಕಂಚಿಕಾಮಾಕ್ಷಿ, ಡನ್. ನನ್ನ ಪ್ರಸನ್ನ ಮೀನಾಕ್ಷಿ, ನನ್ನ ಆದಿಮಾರಂಭ ಕ್ಷೇತ್ರ. ಈ ಥರ ಯಾವುದೋ ಒಂದು ಸಬದತ್ತಿ ಎಲ್ಲಮ್ಮ, ಬಾದಾಮಿ ಬನಶಂಕರಿ, ತಿಂಗಳಿಗೊಮ್ಮೆಯೋ 6 ತಿಂಗಳಿಗೊಮ್ಮೆಯೋ ಯಾವುದಾದ್ರೂ ಶಕ್ತಿ ದೇವಿಗೆ ಏನಾದರೂ ಒಂದು ಎತ್ತಿಟ್ಟಲ್ಲಿ ಒಂದು ಹೋಗಿ ಒಂದು ಸೇವೆ, ಪೂಜೆ, ಸಂಕಲ್ಪ, ದಾನ, ಧರ್ಮ ಏನಾದರೂ ಒಂದು, ಇದು ನಿನ್ನದಮ್ಮ, ನೀನು ಕೊಟ್ಟಿದ್ದು, ಇನ್ನು ಮುಳುಗಿದ್ದೆ ನಾನಿಲ್ಲ. ಫೀನಿಕ್ಸ್ ನೀವು ಎದ್ದು ಬಿಟ್ರಿ. ನೀವು ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ನೀವು ಉರುಳಲ್ಲ, ನೀವು ಉರುಳುವುದಿಲ್ಲ. ನೀವು ಉರುಳಿದ್ರೆ ಜಗತ್ತೇ ಉರುಳೋಯ್ತು. ನೆನ್ಪಿಟ್ಕೊಳ್ಳಿ, ನೀವೊಂದು ಊರುಗೋಲು, ಜಗತ್ತಿಗೆ ಊರುಗೋಲು. ನೀವು ಜಗತ್ತೆಲ್ಲ ಒಂದ್ ಕಡೆ ಆದ್ರೆ ಜಗತ್ತನ್ನೇ ಎಬ್ಬಿಸಿ ನಿಲ್ಲಿಸುವ ಶಕ್ತಿ ಕುಂಭರಾಶಿಗೆ ಮಾತ್ರ. ಆ ಸನ್ನೆ, ಆ ಊರುಗೋಲು ನೀವು. ಅಭೇದ್ಯಂ ಅಂಥದ್ದೊಂದು ಶಕ್ತಿ ಬಂದಿದೆ. ಬಟ್ ಆದರೂ ಆರೋಗ್ಯ ನೋಡ್ಕೊಳ್ಳಿ, ನಂಬಬೇಡಿ. ದಿಢೀರ್ ದುಡ್ಡು, ದಿಢೀರ್ ವ್ಯವಹಾರ, ದಿಢೀರ್ ಸ್ನೇಹಿತರುಗಳು, ದಿಢೀರ್ ಗೆಳೆತನಗಳು, ಸ್ವಲ್ಪ ಹುಷಾರಾಗಿರಿ. ಪ್ರಾಪರ್ಟಿ ಡೀಲಿಂಗ್ಸ್ ಅಲ್ಲಿ ಲಾಭವೂ ಉಂಟು, ಸ್ವಲ್ಪ ಚಿಕ್ಕುಗಳು ಉಂಟು. ಕೋರ್ಟ್ ವ್ಯವಹಾರಗಳಲ್ಲಿ ಗೆಲ್ಲುತ್ತೀರಿ, ಖಡಕ್ಕಾಗಿ ನಿಲ್ತೀರಿ. ನನ್ನ ದುಡ್ಡು ನನಗೆ ಬರಲಿ ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಲ್ತೀರಿ. ಗೆಲುವು ನಿಮ್ಮದು. ಶರಣಾಗತಿ ಆಗ್ತಾರೆ ನೋಡಿ. ಆ ಜನವರಿ 1ಕ್ಕೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕುಂಭರಾಶಿಗೆ ಏನು ಭದ್ರವಾಗಿ ಕುಳಿತಿದ್ದಾನೆ. ಸೂರ್ಯ 11ನೇ ಮನೆ ಗಮನಿಸಿ ನೋಡಿ ನೀವು ಬೇಕಾದ್ರೆ.
ಮುಟ್ಟೋರುಂಟ ಏಕಾದಶಿ ಸೂರ್ಯಸ್ಥಾನಂ, ಅದು ಗುರುವಿನ ಮನೆಯಲ್ಲಿ ಬ್ಯೂಟಿಫುಲಿ ಸಿಟ್ಟಿಂಗ್. ರಾಜಕೀಯ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ ಕೆಲಸಗಳು ಎರಡ ನಿಮ್ಮನ್ನ ದಾರಿಗೆ ತಗೊಬಂದು ನಿಲ್ಲಿಸೋದು ಅದ್ಭುತ ಯಶಸ್ಸಿನ ಸರಮಾಲೆಯಾಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಸರಮಾಲೆಯಾಗಿ. ಲಗ್ನ ರಾಹುಸ್ ಕೆಲವೊಂದು ಭಾರಗಳಿರ್ತವೆ. ಅದೇನು ಪರಿಹಾರವೇನು, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪ್ರಪಂಚದಲ್ಲಿ ಮೋಸ ಅನ್ನುವುದೇ ಇಲ್ಲ ಮಕ್ಕಳೇ, ಮುಖ್ಯವಾಗಿ ಕುಂಭರಾಶಿ. ರಿಮೆಂಬರ್, ಇಟ್ಸ್ ಯೋರ್ ಮಿಸ್ಟೇಕ್. ನೀವಾಗ ಮಾಡ್ಕೊಂಡಂಥ ತೂತುಗಳು, ನೀವಾಗ ನಂಬಿದ್ರಿ, ನಿಮ್ಮನ್ನು ಯಾರು ಅವನ ಕೈ ಕತ್ತಿ ಕೊಡು ಅಂದ್ರೆ, ನೀವು ಯಾರು ನಿಮ್ಮ ಸೀಕ್ರೆಟ್ಸ್ ಎಲ್ಲ ಕೊಡಿ ಅಂತ ಹೇಳಿದ್ರು, ನೀವು ಯಾರು ಅವನನ್ನು ಅಂತರಂಗಕ್ಕೆ ಬಿಟ್ಕೋ ಅಂದ್ರೆ, ಕರ್ಕೊಂಡು ಬಂದು ಆ ಕತ್ತಿಗೆ ಯಾಕೆ ಸಿಂಹಾಸನ ಕೊಟ್ರೆ, ಮಾಡಿದ ಅದೇ ತಪ್ಪು. ಅವೆಲ್ಲವನ್ನ ತೊಳ್ಕೊಳ್ಳೋಕೆ ಒಂದು ಅದ್ಭುತವಾದ ಅವಕಾಶ ಗುರು ಬುಧನ ಮನೇಲಿ ಬಂದಿರೋದು ಈ ವರ್ಷ. ಬ್ಯೂಟಿಫುಲ್. ಏನು ವರಿ ಮಾಡಬೇಡಿ. ನನಗೆ ಗೊತ್ತಿರೋ ಹಾಗೆ ಅಕ್ಟೋಬರ್ವರೆಗೂ ಏನು ತೊಂದರೆಗಳಿಲ್ಲ, ನಿಮಗೆ ವರಿ ಏನಿಲ್ಲ. ಲಗ್ನ ರಾಹು ಸ್ವಲ್ಪ ಹೊರಟಾಗ್ಬಿಡ್ತೀರಿ. ಹೊರಟಾದ ಮಾತುಗಳು, ಹೊರಟಾದ ಡಿಸಿಷನ್ಗಳು. ಯಾಕಂದ್ರೆ ಬಿದ್ದ ಗಾಯಗಳನ್ನ ನಂಬಲ್ಲ. ನಿಜವಾದ ಸ್ನೇಹಿತರು ಬಂದರೂ ಕೂಡ ಹತ್ರಕ್ಕೆ ಸೇರಿಸೋಲ್ಲ ಅನ್ಸ್ಬಿಡುತ್ತೆ. ನಿಜವಾದ ಆತ್ಮೀಯರು ಬಂದರೂ ಕೂಡ ನಂಬೋದಿಲ್ಲ ಅನ್ಸುತ್ತೆ, ಬೇಡ ಅನ್ಸುತ್ತೆ. ಈ ಥರದ ಆಗತಕ್ಕಂಥ ಭಾವಾರ್ಥ ಉಂಟು. ಎಚ್ಚರಿಕೆ. ತಾಯಿ ಜಗನ್ಮಾತೆ ಪ್ರಾರ್ಥನೆ. ಪ್ರತಿನಿತ್ಯ ಒಂದು ಬೊಗಸೆ ಊಟ ದಾನ ಮಾಡತಕ್ಕಂಥದ್ದು ಮಾಡಿ. ಅಡಿಗೆ ಮಾಡ್ತಿದ್ದಾಗೆ ಒಂದು ಬೊಗಸೆ ತೆಗೆದು ಹಸು, ನಾಯಿ, ಪಕ್ಷಿ ಕೊಟ್ಟು ತಿನ್ನಿ. ಇಲ್ಲ ಹೋಗುವಾಗಾದ್ರೂ ಡ್ಯೂಟಿಗೆ ಹಾಕಿಬಿಟ್ಟು ಡ್ಯೂಟಿಗೆ ಹೋಗಿ, ಇಲ್ಲ ಬರುವಾಗಾದ್ರೂ ಒಂದಷ್ಟು ತಿಂಡಿ ಯಾವುದಾದ್ರೂ ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕ್ಬಿಟ್ಟು ಮನೆಗೆ ಬಂದು ಆಮೇಲೆ ಊಟ ಮಾಡತಕ್ಕಂಥದ್ದು ಮಾಡಿ. ತುಂಬ ಸಮಾಧಾನ ಆಗತಕ್ಕಂಥದ್ದು ಆಗುತ್ತೆ. ಬನ್ನಿ ಇವತ್ತಿನ ರಾಶಿ ಭವಿಷ್ಯ ನೋಡೋಣ. ಶತಭಿಷ ನಕ್ಷತ್ರ, ಮೇಷರಾಶಿ. ಚಂದ್ರ ರಾಹುಸಾರ. ರಾಹು 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಖರ್ಚುಗಳು, ಲಾಭವೂ ಇದೆ, ಸ್ವಲ್ಪ ಖರ್ಚುಗಳು ಇದೆ. ಟ್ರಾವೆಲ್ಸು, ವೆಹಿಕಲ್ಸು, ಸ್ಟೀಲು, ಸಿಮೆಂಟು, ಪಾರ್ಟಿ, ಫಂಕ್ಷನ್, ಈ ಥರ ಓಯೋ ರೂಮ್ಸು, ತುಂಟಾಟದ ಕೆಲಸ ಕಾರ್ಯಗಳು, ಖುಷಿ ಪಡಿಸೋ ಕೆಲಸ ಕಾರ್ಯಗಳು ಇದೆ, ಲಾಭವಿದೆ. ಅಷ್ಟೇ ಖರ್ಚುಗಳು ಕೂಡ ಇರತಕ್ಕಂಥದ್ದಿರುತ್ತೆ, ಅಷ್ಟೇ, ತೊಂದರೆಗಳೇನೂ ಇಲ್ಲ. ವೃಷಭ ರಾಶಿ. ಎಕ್ಸ್ಪೋರ್ಟ್, ಇಂಪೋರ್ಟ್, ಹೂವು, ಹಣ್ಣು, ಬಾಳೆಹಣ್ಣು ಈ ಥರ ಎಕ್ಸ್ಪೋರ್ಟ್ ಮಾಡೋಂಥದ್ದು, ಸ್ಪೈಸಸ್ ಎಕ್ಸ್ಪೋರ್ಟ್ ಮಾಡೋದು, ಹಣ್ಣುಗಳು ಎಕ್ಸ್ಪೋರ್ಟ್ ಮಾಡೋದು, ಎಲೆಕ್ಟ್ರಾನಿಕ್ ಸರ್ವಿಸಸ್ ಏನಾದರೂ, ಗೆಜೆಟ್ಸ್ ಏನಾದರೂ ಎಕ್ಸ್ಪೋರ್ಟ್ ಮಾಡೋದು, ಲ್ಯಾಪ್ಟಾಪ್ ತಯಾರಿಸಿ ಕಳಿಸೋದು, ಮೊಬೈಲ್ ತಯಾರಿಸಿ ಕಳಿಸೋದು, ಅಂಥ ಒಂದು ಕಂಪನಿಗಳು, ವ್ಯವಹಾರಗಳು ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮಿಥುನ ರಾಶಿ. ರಾಹು ಕೇಂದ್ರದಲ್ಲಿ, ರಾಜಕೀಯದಲ್ಲಿರತಕ್ಕಂಥವ್ರು ಕೆಲವೊಂದು ಅವಮಾನ, ಅಪವಾದಗಳು ಹುಡುಕಿ ಬರತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಏನೋ ಒಂದು ಈ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಗುಪ್ತಚರ ಇಲಾಖೆ ನೋಡಿ, ಮೊನ್ನೆ ಒಂದು ED ಆಫೀಸರ್ ಮೇಲೇನೆ ಕೇಸು. ಯಾರನ್ನು ನಂಬ್ತೀರಿ? ED ಆಫೀಸರ್ ಮೇಲೇನೆ ಕೇಸು. ದುಡ್ಡು ಈ ಥರ ಲಂಚ ತಗೊಂಡಿದ್ದಾರೆ, ಮೋಸ ಮಾಡಿದ್ದಾರೆ, ಸುಳ್ಳು ಲೆಕ್ಕ ಹೇಳಿದ್ದಾರೆ, ಅದೇ ಹೇಳಿದ್ದಾರೆ, ಇದೇ ಹೇಳಿದ್ದಾರೆ ಅಂತ. ಸೊ ನಾ ಹೇಳಿದ್ದೆ, ಈ ಒಂದು ಹೊಸ ವರ್ಷದಲ್ಲಿ ಮೋಸ ಮಾಡೋರು ಸಿಕ್ಕಾಪಟ್ಟೆ ಜನ ಹೊರಗಡೆ ಬರ್ತಾರೆ. ಅದನ್ನ ನೋಡ್ಬಿಟ್ಟು ನಮ್ಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ ಅನ್ನತಕ್ಕಂಥದ್ದು, ಆ ರೀತಿಯ ಭಾವ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ಅಂಥ ವ್ಯಕ್ತಿಗಳು ಬೇಡ, ಅಂಥ ವ್ಯವಹಾರಗಳು ಬೇಡ, ದೂರವಿರಿ. ಕರ್ಕಾಟಕ ರಾಶಿ. ಚಂದ್ರ ಸ್ವಲ್ಪ ಅಷ್ಟಮದಲ್ಲಿ, ರಾಹುಸಾರದಲ್ಲಿರೋದು ಒಳ್ಳೆ ಲಕ್ಷಣ ಅಲ್ಲ. ಇನ್ಫೆಕ್ಷನ್ಸು, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಫುಡ್ ಇನ್ಫೆಕ್ಷನ್, ಏನೋ ಮನಸ್ಸಿಗೊಂಥರ ಆತಂಕ ತುಂಬಿಸ್ತಕ್ಕಂಥ, ಪ್ರೆಷರ್ ಅನ್ನಿಸ್ತಕ್ಕಂಥ ಒಂದು ಭಾವ ಆಗತಕ್ಕಂಥ ಒಂದು ದಿನವಾಗಿರುತ್ತೆ.
ಒಂದು ದೇವಿ ಜಗನ್ಮಾತೆ ಆರಾಧನೆ, ಅಮ್ಮನವ್ರಿಗೊಂದು ಅಲಂಕಾರ ಮಾಡಿದಂತೆ ಏನಾದರೂ ಅರಿಶಿನ ತಗೊಂಡು ಹಣೆಗೆ ತಿಲಕ ಹಚ್ಕೊಂಡು ಹೊರಗಡೆ ಹೋಗಿ, ಏನಾದರೂ ಜಗಳ ವಾದ ವಿವಾದ ಏನಾದರೂ ಒಂದು ಕಿರಿಕಿರಿ ಇರತಕ್ಕಂಥದ್ದುಂಟು, ಎಚ್ಚರಿಕೆ. ಸಿಂಹರಾಶಿ ಕಠೋರರಾಗ್ತೀರಿ. ಯಾರು ಹಾಳಾದ್ರೆ ನನಗೇನು, ನನ್ನ ಹೆಸರು, ನನ್ನ ಕೀರ್ತಿ, ನನ್ನ ಪ್ರತಿಷ್ಠೆ, ನನ್ನ ದುಡ್ಡು, ನನ್ನ ಗೌರವ ನಿಲ್ಲಲ್ಲ ಮಕ್ಕಳೇ. ನೋಡಿ, ಭಗವಂತನ ಹತ್ರ ನಿಂತ್ಕೋಬಿಡಿ. ಅವನ ಹತ್ರ ಕಠೋರವಾಗಿ ಕೇಳಿ, ನನಗೆ ಬೇಕಿದ್ದು ಕೊಡ್ತಾನೆ, ಪ್ರೀತಿಯಿಂದಲೂ ಕೇಳಿ ಕೊಡ್ತಾನೆ. ಇನ್ಯಾರ ಹತ್ರನೂ ಬೇಡ. ನಮಗೆ ಬಲ ಕೊಟ್ಟಿರೋದು ದೈವ, ಇನ್ನೊಬ್ಬರನ್ನ ಕಾಪಾಡಲು, ರಕ್ಷಿಸಲು. ಕೆಲವರು ಪ್ರಚೋದನೆಗಳು ನಮ್ಮನ್ನು ಒಂದೊಂದು ಸಮಯ ಆ ಥರ ಮಾಡಿಬಿಡುತ್ತೆ. ಒಳ್ಳೆಯವರು ಕೂಡ ಯಾರು ಅಂತ ಜಡ್ಜ್ಮೆಂಟ್ ಅಲ್ಲಿ ಸ್ವಲ್ಪ ತಪ್ಪು ಮಾಡಿಬಿಡ್ತೇವೆ. ಸಿಂಹರಾಶಿ ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ ವೃತ್ತಿಪರವಾಗಿ ಏನು ತೊಂದರೆ ಇಲ್ಲ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಕಲಾವಿದರಾಗಿದ್ರೆ ಸ್ವಲ್ಪ ಒತ್ತಡದ ಛಾಯೆ ಇರತಕ್ಕಂಥದ್ದಿರುತ್ತೆ, ಎಚ್ಚರಿಕೆ. ನಷ್ಟ ಉಂಟು, ಏರುಪೇರುಂಟು. ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರಗಳಲ್ಲಿ ಪರಿಶ್ರಮ ಉಂಟು. ತುಲಾ ರಾಶಿ ಆನಂದಂ ವಿಜಯಂ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಬಟ್ಟೆ, ಗಾರ್ಮೆಂಟ್ಸು, ಮೋಜು ಮಸ್ತಿ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಾಡಿ ಬಿಲ್ಡಿಂಗು, ಎಕ್ಸಸೈಸು, ಸ್ಪೋರ್ಟ್ಸು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಜ್ಯೋತಿಷ್ಯ, ಆಗಮ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಸಾಂಪ್ರದಾಯಿಕ ವಿದ್ಯೆಗಳು, ಕಲೆಗಳು ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಧನುಸು ರಾಶಿ ವಿಪರೀತ ಧೈರ್ಯದಿಂದ, ಮೊಂಡುತನದಿಂದ ನಷ್ಟ ಕೆಲವೊಂದು ಮಾಡ್ಕೊಬಿಡ್ತೀರಿ. ಯಾರನ್ನ ಮಾತು ಕೇಳಲ್ಲ. ನಾನು ನಡೆದಿದ್ದೆ ಸರಿ, ನಾನು ಮಾಡಿದ್ದೆ ಸರಿ, ಆನೆ ನಡೆದಿದ್ದೆ ದಾರಿ ಗೊತ್ತಾ, ಅವೆಲ್ಲ ಇಲ್ಲ. ಅಂತ ಎಷ್ಟೇ ದೊಡ್ಡ ಆನೆ ಆದ್ರೂ ಕೆಡೋಗ್ಬಿಡುತ್ತೆ ಪ್ರಕೃತಿ. ಅವೆಲ್ಲ ನಮ್ಮ ದಾರಿ ಇಲ್ಲ. ನಾವು ಸಮಾಜದಲ್ಲಿದ್ದಾಗ ಕಾನೂನಿನ ಜೊತೆ, ಸಮಾಜದ ಜೊತೆ ನಾವಿರ್ಬೇಕಿಲ್ಲ. ಎಲ್ಲ ಬಿಟ್ಬಿಟ್ಟು ಕಾಡಲ್ಲಿ ಹೋಗ್ಬಿಟ್ಟು ಎಲ್ಲೋ ಒಬ್ರು ಲಂಗೋಟಿ ಕಟ್ಕೊಂಡು ಹೆಂಗೋ ಓಡಾಡ್ಕೊಂಡಿರಿ, ಯಾರು ಕೇಳಲ್ಲ. ಊರಲ್ಲಿದ್ದಾಗ ಊರಿನ ಥರ ಇರಿ. ನಮ್ಮೂರಲ್ಲಿದ್ದಾಗ ಇರಿ. ಅವ್ರೂರಲ್ಲಿದ್ದಾಗ ಅವ್ರೂರ್ ಥರ ಇರಿ. ಅವ್ರೂರ್ ಡ್ರೆಸ್ ಇಲ್ಲಿ ಹಾಕೋ ಬಂದ್ಬಿಟ್ಟು ಅವ್ರೂರಲ್ಲಿ ಲಂಗೋಟಿ ಹಾಕೊಂಡು ಓಡಾಡ್ತಾರೆ, ಇಲ್ಲಿ ಹಾಕೊಂಡು ಓಡಾಡ್ತೀವ, ತಪ್ಪಲ್ವಾ? ನಮ್ಮೂರಲ್ಲಿ ಒಂದು ದೇವಸ್ಥಾನಕ್ಕೆ ಹೋದ್ರೇನು ಒಂದು ಶರ್ಟ್ ಬಿಚ್ಚಿ ಶಿವ ಅಂತೀವಿ. ದೇವರ ನೆರಳು ಶಕ್ತಿ ನಮಗೆ ಬೀಳಲಿ ಅಂತ ಹೇಳ್ಬಿಟ್ಟು ಎಲ್ಲೋ ನಾವು ಪ್ಯಾಂಟು ಶರ್ಟ್ ಹಾಕೊಳ್ಳೋದನ್ನು ಉಗಿದು ಹೊರಗಡೆ ಆಡ್ತಾರೆ ಅಷ್ಟೇ. ಮೊದಲಿಂದಲೂ ಅದು ನಮ್ಮ ಸಾಂಪ್ರದಾಯಿಕ ನಿರ್ಧಾರಗಳು. ಅದ್ರ ಹಿಂದ್ಗಡೆ ಆಗಮದ ಕೆಲವೊಂದು ಇದಾವೆ. ನಾನು ಹಿಂಗೆ ಜೀನ್ಸ್ ಹಾಕೊಂಡು ಬರೋದು, ಪರ್ಕುಲ್ ಜೀನ್ಸೇ ಹಾಕೋದು. ಅವ್ರೂರಲ್ಲಿ ಮಾಡ್ತಾರೆ, ಇಟಲಿನ್ ಮಾಡ್ತಾರೆ, ಜರ್ಮನಿಲಿ ಮಾಡ್ತಾರೆ, ಸ್ಪೇನಲ್ಲಿ ಮಾಡ್ತಾರೆ, ಯಾವುದೋ ಊರಲ್ಲಿ, ಹಾಳಾದ ಊರಲ್ಲಿ ಎಲ್ಲ ಏನೇನೋ ಮಾಡ್ಕೋತಾರೆ. ಹೊಸ ವರ್ಷಕ್ಕೆ ಒಂದು ಊರಲ್ಲಿ ಆ ಶಿಪ್ ಹತ್ತಬೇಕಂತೆ. ಶಿಪ್ ಹತ್ತದವರು ಒಂದು ಊರಿಗೆ ಕರ್ಕೊಂಡು ಹೋಗ್ತಂತೆ. ಊರಲ್ಲಿ ಇಳಿಯೋವಾಗಲೇ ಮೈಮೇಲೆ ಬಟ್ಟೆ ಇರಬಾರ್ದಂತೆ, ಯಾರು ಬಟ್ಟೆ ಹಾಕೊಂಡಿರಬಾರ್ದಂತೆ. ಇಂಥವೆಲ್ಲ ಇದೆ. ಇದೆಲ್ಲ ನಮ್ಮೂರಲ್ಲಿ ನಡೆಯಲ್ಲ. ಸೊ ವೆರಿ ಕೇರ್ಫುಲ್, ಆಯ್ತು. ಸೊ ಧನುಸ್ಸು ನಾನೇ ನಡೆದಿದ್ದು ಸರಿ ಅಂತ ಹೋಗ್ಬಿಡಿ. ಬೇರೆಯವ್ರ ಮಾತಿಗೂ ಒಂದು ಸ್ವಲ್ಪ ಗೌರವ ಕೊಟ್ಟು ಕೇಳಿ ಮುಂದಕ್ಕೆ ಹೆಜ್ಜೆ ಇಡಿ, ಗೆಲುವು ನಿಮ್ಮದು. ಇನ್ನು ಮಕರ ರಾಶಿ ಬ್ಯೂಟಿಫುಲ್ ಡೇ. ಈ ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು, ಚಿತ್ರಕಲೆ, ಪೇಂಟಿಂಗು, ಅಲಂಕಾರ, ಉಪ್ಪ, ಓರಣ, ಹೋಟೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಕ್ಲಬ್ಬು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತ ಅನುಕೂಲ, ಸಕ್ಸಸ್. ಇನ್ನು ವಿಶೇಷವಾಗಿ ಕುಂಭರಾಶಿ ಚಂದ್ರ ನಿಮ್ಮ ಮನೇಲೆ ಒಂಚೂರು ಇನ್ಫೆಕ್ಷನ್ಸ್ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಊಟ ತಿಂಡಿ, ದೂರದ ಕೆಲಸ ಕಾರ್ಯ ಸ್ವಲ್ಪ ನೋಡ್ಕೊಳ್ಳಿ. ಮಿಕ್ಕಂತೆ ಯಾವುದೂ ತೊಂದರೆ ಇಲ್ಲ. ಬಂಗಾರ, ಬೆಳ್ಳಿ, ಅಲಂಕಾರ, ಉಪ್ಪ, ಓರಣ, ಜ್ಯೋತಿಷ್ಯ, ಮಾಧ್ಯಮ, ಕಲಾ ಮಾಧ್ಯಮ, ಮೀಡಿಯಾ ಇವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ಅದ್ಭುತ ಸಕ್ಸಸ್. ಮೀನ ರಾಶಿಗೆ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ನಿಮ್ಮನೇಲಿ ಇರೋದನ್ನ ಓಡಬೇಕು ಇವತ್ತು. ಇಟ್ ಇಸ್ ಲೈಕ್ ಡಬಲ್ ಓಡಬೇಕು. ಡಬಲ್ ಓಟ. ಸಿಂಗಲ್ ಪೇಮೆಂಟ್ ಅನ್ಸೋತರ. ಅನಗತ್ಯ ಖರ್ಚು, ಲಕ್ಸುರಿ ಖರ್ಚು, ಮನೆಗೋಸ್ಕರ ಖರ್ಚು, ಫ್ರೆಂಡ್ಸ್ಗೋಸ್ಕರ ಖರ್ಚು, ಪಾರ್ಟಿಗೋಸ್ಕರ ಖರ್ಚು ಇರತಕ್ಕಂಥ ಒಂದು ಭಾವಾರ್ಥ ಅಷ್ಟೇ. ವಿಪರೀತ ಖರ್ಚು, ಅದು ಬಿಟ್ಟು ಏನು ತೊಂದರೆಗಳೇನು ಇಲ್ಲ. ಖರ್ಚು ಮಾಡಬೇಕು ಅಂದರೆ ಡಬಲ್ ಓಡಲೇಬೇಕಪ್ಪ, ಹೌದಲ್ವಾ? ಅಷ್ಟೇ. ತುಂಬ ಚೆನ್ನಾಗಿರ್ತಕ್ಕಂಥ ದಿನ. ಊಟ, ಉಪಚಾರ, ಗೌರವ, ಸನ್ಮಾನಕ್ಕೇನು ಕೊರತೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.